ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀಮತಿ ಪ್ರಭಾಶಾಸ್ತ್ರಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಂದಿನಿಂದ 5 ದಿನಗಳ ಕಾಲ ನಡಿಬೇಕಾದಂತಹ ಈ ಚಿಂತನೆಗೆ ಇವತ್ತು ನಾನು ಮುಂದಾಗ್ತಾ ಇದ್ದೇನೆ. ಹಿಂದಿನ ಅವಧಿಯಲ್ಲಿ ಸೇರಿದಾಗ ನಾವು ವಿವೇಕ ಚೂಡಾಮಣಿಯ 82ನೇ ಶ್ಲೋಕದವರೆಗೆ ಚಿಂತನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಲವು ಮಾತುಗಳು ಬಂದಿದ್ದು. ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನು ಇಂದ್ರಿಯಗಳನ್ನು ನಿಗ್ರಹಿಸಬೇಕಾದದ್ದು ಅನಿವಾರ್ಯ, ತೀರಾ ಅವಶ್ಯಕ. ಯಾಕೆಂದರೆ ಒಂದೊಂದು ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾದಂತಹ ಕೆಲವು ಪ್ರಾಣಿಗಳು ಸಂಪೂರ್ಣವಾಗಿ ನಾಶವಾದದ್ದನ್ನು ನಾವು ನೋಡ್ತೇವೆ. ಹೀಗಿರುವಾಗ ಮನುಷ್ಯ ಏಕಕಾಲದಲ್ಲಿ ತನ್ನ 5 ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾಗ್ತಾನೆ. ಆದ್ದರಿಂದ ಅವನು ನಾಶ ಆಗದೇ ಇರುತ್ತಾನೆಯೇ ಎನ್ನುವಂಥ ಅರ್ಥದ ಒಂದು ಮಾತನ್ನು ಭಗವತ್ಪಾದರು 78ನೇ ಶ್ಲೋಕದಲ್ಲಿ ಹೇಳಿದರು. ಅದಾದ ಮೇಲೆ ಹಾಗಿದ್ದರೆ ಅಧ್ಯಾತ್ಮದ ದಾರಿಯಲ್ಲಿ ಯಾರಿಗೆ ಅಧಿಕಾರ ಅಂದರೆ, ಯಾವನಿಗೆ ಈ ವಿಷಯಗಳಲ್ಲಿ ಅಂದರೆ ಇಂದ್ರಿಯ ಅರ್ಥಗಳಲ್ಲಿ ತೀವ್ರವಾದಂಥ ವೈರಾಗ್ಯ ಇರ್ತದೆಯೋ ಅವನೇ ನಿಜವಾದಂತಹ ಒಬ್ಬ ಸಾಧಕ ಅಂತ ಕರೆಸಿಕೊಳ್ತಾನೆ ಅಂತ ಹೇಳಿದರು. ಯಾಕೆ ಅಂದರೆ ಈ ವಿಷಯಗಳಲ್ಲಿರುವಂಥ ಆಸಕ್ತಿ ಅದು ಬಹಳ ಆಳವಾಗಿ ಅಂಟಿಬಿಡ್ತದೆ. ಅದನ್ನು ನಾವು ಎಷ್ಟೇ ಅಂಟಿಸಿಕೊಳ್ಳಬಾರದು ಅಂತ ವಿಚಾರ ಮಾಡಿದರೂ, ಇದನ್ನು ಅಂಟಿಸಿಕೊಂಡ್ರೆ ನನಗೆ ಹಾನಿಯಾಗತ್ತೆ ಅಂತ ಅನುಭವಕ್ಕೆ ಬಂದ್ರೂ ಆದರೆ ಮತ್ತೆ ಮತ್ತೆ ಹೋಗಿ ಅದನ್ನು ಅಂಟಿಸಿಕೊಳ್ತಾನೆ. ಯಾಕೆ ಅಂದರೆ ಹಿಂದಿನ ಬಲವಾದಂತಹ ಕೆಟ್ಟ ಸಂಸ್ಕಾರ ಹಾಗೆ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಈ ಇಂದ್ರಿಯಾಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದನ್ನು ಮತ್ತೆ ಮತ್ತೆ ಅವರು ಹೇಳ್ತಾ ಬಂದಿದ್ದಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಯಾವನಿಗೆ ಮೇಲಿಂದ ಮೇಲಷ್ಟೇ ವೈರಾಗ್ಯ ಇರುತ್ತೋ ಅಂಥವನು ಏನನ್ನೂ ಸಾಧಿಸಲಾರ. ಯಾಕೆಂದರೆ ಒಳಗೆ ಆಸಕ್ತಿ, ಹೊರಗಡೆಯಿಂದ ವೈರಾಗ್ಯದ ಒಂದು ರೀತಿಯ ಸೋಗಲಾಡಿತನ. ಇದರಿಂದ ಏನೂ ಆಗುವುದಿಲ್ಲ. 1200 ವರ್ಷಗಳ ಹಿಂದೆ ಭಗವತ್ಪಾದರು ಈ ಮಾತನ್ನು ಹೇಳಿದರು. ನಾವು ಕಳೆದ 1 ವಾರಗಳಿಂದ ಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದನ್ನು ನೋಡ್ತಾ ಇದ್ದೇವೆ.
ಹಾಗಾಗಿ ವೈರಾಗ್ಯ ಎನ್ನುವಂಥದ್ದು ಕೇವಲ ನಮ್ಮ ಹೊರಗಿನ ಬಟ್ಟೆ ಬದಲಾವಣೆ ಆದ ಮಾತ್ರಕ್ಕೆ ಬರುವುದಲ್ಲ, ಅದು ಸಹಜವಾಗಿ ಬರಬೇಕಾದದ್ದು. ಎಷ್ಟರ ಮಟ್ಟಿಗೆ ಅಂದರೆ, ಒಬ್ಬ ಯತಿಯಾದವನಿಗೆ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಇರಲೇಬೇಕು ಅಂತಿಲ್ಲ. ಇದೇ ಅಂತ ಬೇರೆಯವರಿಗೂ ಸಂಶಯ ಬಂದರೂ ಅವನು ಪತಿತನಾಗಿ ಬಿಡ್ತಾನೆ ಅಂತ. ಇನ್ನು ಪತ್ರಿಕೆಗಳು ಬರುವುದಾಗಲಿ ಅಥವಾ ಮಾಧ್ಯಮಗಳಲ್ಲಿ ಬರುವುದಾಗಲಿ ಬೇಕಾಗಿಲ್ಲ. ಆ ಥರ ಬೇರೆಯವರಿಗೆ ಸಂಶಯ ಬಂದ್ರೂ ಅವನು ಭ್ರಷ್ಟ, ಪತಿತ. ಅಷ್ಟು ತೀವ್ರವಾಗಿ ಈ ವೈರಾಗ್ಯದ ಬಗ್ಗೆ ಹೇಳ್ತಾ ಬರ್ತಾರೆ ವಿವೇಕ ಚೂಡಾವಣಿಯಲ್ಲಿ. ಕೊನೆಗೆ ಅವರೊಂದು ಮಾತು ಹೇಳ್ತಾರೆ, ಈ ವಿಷಯಾಸಕ್ತಿ ಅನ್ನುವಂಥದ್ದು ಅದೊಂದು ಮೊಸಳೆ ಇದ್ದ ಹಾಗೇನೆ ಅಂತ. ಒಂದು ಸಲ ಅಂಟಿತು ಅಂದರೆ ಏನು ಮಾಡಿದರೂ ಸಹ ಬಿಡುವುದಿಲ್ಲ ಅದು ಅಂತ ಹೇಳಿ, ಈ 82ನೆಯ ಶ್ಲೋಕದಲ್ಲಿ ನಿಜವಾಗಿ ಯಾವನು ವಿರಕ್ತನೋ ಅವನೇ ಈ ಸಂಸಾರ ಸಾಗರದಿಂದ ದಾಟ್ತಾನೆ. ಹಾಗಿಲ್ಲದಿದ್ದರೆ ಏನು ಅಂದರೆ ಮತ್ತೆ ಮತ್ತೆ ಹುಟ್ಟಿಗೆ ಸಾವಿಗೆ ತುತ್ತಾಗ್ತಾನೆ ಎನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿವರೆಗೆ ನಮ್ಮ ಚಿಂತನೆ ಬಂದು ನಿಂತಿತ್ತು. ಈಗ 83ನೆಯ ಶ್ಲೋಕದಿಂದ ಇವತ್ತಿನ ವಿಚಾರ ಮುಂದುವರಿಬೇಕು. ವಿಷಮ ವಿಷಯ ಮಾರ್ಗೇ ಗಚ್ಚತೋ ಅನಚ್ಛ ಬುದ್ಧೇ ಪ್ರತಿಪದಮಭಿಘಾತೋ ಮೃತ್ಯುರಪ್ಯೇಷ ಸಿದ್ಧ ಹಿತಸುಜನ ಗುರುಕ್ತ್ಯ ಗಚ್ಚತಃ ಸ್ವಸ್ಯ ಯುಕ್ತ್ಯ ಪ್ರಭವತಿ ಫಲಸಿದ್ಧಿ ಸತ್ಯಮಿತ್ಯೇವ ವಿದ್ಧಿ. ಈ ಅಧ್ಯಾತ್ಮ ದಾರಿಯಲ್ಲಿ ಸಾಗುವುದು ಅದೇನು ರಹದಾರಿ ಅಲ್ಲ. ಏಕೆಂದರೆ ಹಾಗೆ ಹೋಗಬೇಕು ಅಂತ ಆಲೋಚನೆ ಮಾಡುವವನಿಗೆ ಎಲ್ಲ ತರಹದ ಅನುಕೂಲತೆಗಳು ಒದಗಿ ಬರೋದಿಲ್ಲ. ಆ ದಾರಿಯಿಂದ ವಿಚಲಿತನಾಗಲಿಕ್ಕೆ ಏನು ಬೇಕೋ ಎಲ್ಲವೂ ಅಲ್ಲಿ ಒದಗಿ ಬರ್ತವೆ. ವಿಷಮ ವಿಷಯ ಮಾರ್ಗೇ, ಆ ವಿಷಯ ಎನ್ನುವಂತಹ ಆಲೋಚನೆಗಳು ಆಗ ಹೆಚ್ಚೆಚ್ಚು ಬಂದು ಅಡರ್ತವಂತೆ ಆ ದಾರಿಯಲ್ಲಿ ಹೋಗಬೇಕು ಅಂತ ಬಯಸುವವನಿಗೆ. ಯಾಕೆ ಅಂದರೆ ಗಚ್ಚತೋ ಅನಚ್ಛ ಬುದ್ಧೇ, ಅವನ ಬುದ್ಧಿ ಇನ್ನೂ ಅಚ್ಛ ಅಲ್ಲ, ಅನಚ್ಛ, ಅದಿನ್ನೂ ಶುದ್ಧವಾಗಿಲ್ಲ ಅಂತ ಅರ್ಥ. ಈ ಶಬ್ದ ನೋಡಿದರೆ ಏನೋ ಹಿಂದಿ ಶಬ್ದ ಅಂತ ಅನ್ನಿಸ್ಬಿಡುತ್ತೆ, ಆದರೆ ಹಾಗಲ್ಲ. ಶುದ್ಧವಾದ ಬುದ್ಧಿ ಇಲ್ಲದೆ ಇದ್ದಿದ್ದರಿಂದ ಹಾಗಾಗತ್ತೆ. ಪ್ರತಿಪದಮಭಿಘಾತಃ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಹ ಇವನಿಗೆ ವಿರುದ್ಧವಾದವುಗಳೇ ಅಲ್ಲಿ ಎದುರಾಗ್ತವೆ. ಮೃತ್ಯುರಪ್ಯೇಷ ಸಿದ್ಧ. ಮತ್ತು ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಹಿತ ಸುಜನ ಗುರುಕ್ತ್ಯ ಗಚ್ಚತ ಸ್ವಸ್ಯ ಯುಕ್ತ್ಯ. ತನಗೆ ಎಲ್ಲಿವರೆಗೆ ಸರಿಯಾದ ಗುರುಗಳ ಮಾರ್ಗದರ್ಶನ ಸಿಗುವುದಿಲ್ವೋ ಅಲ್ಲಿಯವರೆಗೆ ಸಜ್ಜನರ ಸಂಘದಲ್ಲಿ ಇರಬೇಕು. ಸರಿಯಾದ ಗುರುಗಳು ಸಿಕ್ಕ ಮೇಲೆ ಇದನ್ನು ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಡೀಬೇಕು. ಸ್ವಸ್ಯ ಯುಕ್ತ್ಯ. ಆಗ ಪ್ರಭವತಿ ಫಲಸಿದ್ಧಿ ಸತ್ಯಮಿತ್ಯೇವ ವಿದ್ಧಿ. ಆ ಗುರುವಿನ ಮಾರ್ಗದರ್ಶನದಲ್ಲಿ ಸರಿಯಾಗಿ ನಡೆದರೆ ಅವನಿಗೆ ಖಂಡಿತವಾಗಿಯೂ ಸಹ ಫಲ ಸಿದ್ಧಿಸ್ತದೆ. ಅದರ ಬಗ್ಗೆ ಸಂಶಯ ಬೇಡ. ಇಷ್ಟು ಈ ಶ್ಲೋಕದ ಅರ್ಥ. ಏನು ಹೇಳ್ತಾರೆ? ವಿಷಮಃ ಬಹುವಿಧ ವಿಕ್ಷೇಪಹೇತು. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಮೇಲಿಂದ ಮೇಲೆ ವೈರಾಗ್ಯ ಮಾತ್ರ ಇದ್ದಿದ್ದನ್ನೇ ನನಗೆ ಸರಿಯಾದ ವೈರಾಗ್ಯದಿಂದ ಅಂದ್ಕೊಂಡು ಬಿಟ್ಟರೆ ಆ ದಾರಿಯಲ್ಲಿ ಇಳಿದಾದ್ಮೇಲೆ ಅವನಿಗೆ ಅನುಭವಕ್ಕೆ ಬರುತ್ತೆ. ಅಂದರೆ ಕೊನೆಗೆ ಲೋಕದಲ್ಲಿ ಎಲ್ಲರೂ ಒಂದು ರೀತಿಯಾಗಿರಬೇಕಿದ್ರೆ ನಾನು ಮಾತ್ರ ಯಾಕೆ ಈ ರೀತಿಯಲ್ಲಿ ಇರಬೇಕು? ಒಂದು ಸಲ ಈ ಭಾವನೆ ಬಂದರೆ ಸಾಕು, ಮತ್ತು ಅಲ್ಲಿಂದ ಜಾರೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಹಾಗಾಗಿ ಆ ಬಹುವಿಧ ವಿಕ್ಷೇಪ ಹೇತು ಮನಸ್ಸು ಟೆಂಪ್ಟ್ ಆಗುತ್ತಂತೆ ಸಾಮಾನ್ಯ ವಿರಕ್ತನಾದವನಿಗೆ. ಅಂತಹ ಈ ಶಬ್ದಾದಿ ವಿಷಯಗಳಲ್ಲಿ
ಯಾಕೆಂದರೆ ಗೀತಾಚಾರ್ಯನು ಈ ಮಾತನ್ನು ಹೇಳ್ತಾನೆ, ವಿಷಯಾಂಸ್ತೇಷು ಗೋಚರಾನ್ ಅಂತ. ಈ ಇಂದ್ರಿಯಗಳಿಗೆ ಕಾಣುವಂತಹ ವಸ್ತುಗಳಿದ್ದಾವಲ್ಲ, ಅದನ್ನು ಮನಸ್ಸು ಇಂದ್ರಿಯಗಳ ಮೂಲಕ ಹೋಗಿ ಅನುಭವಿಸ್ತದೆ. ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್. ಈ ಇಂದ್ರಿಯಗಳು ಕುದುರೆಗಳು. ಈ ಕುದುರೆ ಅಡ್ಡಾದಿಡ್ಡಿ ನೋಡದೇ ಇರಲಿ ಅಂಥೇಳಿ ಅದಕ್ಕೆ ಹೀಗೆ ಕಟ್ಟುತ್ತಾರೆ. ಹಾಗೆ ನೋಡಿದರೆ ಏನಾಗುತ್ತೆ ಅಂದರೆ ಅದು ಆ ವಸ್ತು ಕಂಡಲ್ಲಿ ಹೋಗುತ್ತೆ. ಅದಕ್ಕೋಸ್ಕರಲೇ ಜ್ಞಾನಿಯಾದವನು ಸದಾ ಆ ಬ್ರಹ್ಮತತ್ವವನ್ನೇ ತನ್ನ ವಿಷಯವನ್ನಾಗಿಟ್ಕೊಂಡು ನೋಡ್ತಾ ಇರಬೇಕೆ ಅಷ್ಟೇ ಹೊರತನು ಆ ಕಟ್ಟಿದ್ದನ್ನು ತೆಗಿಬಾರ್ದು. ಅಂದರೆ ವಿಕ್ಷೇಪದಿಂದ ಅತ್ತಿತ್ತ ನೋಡಬಾರದು ಅಂತ ಸಾಧಕನಾದವನು. ಈ ರೀತಿಯಾಗಿ ಉಪನಿಷತ್ತು ಸಹ ಹೇಳುತ್ತೆ. ಮುಂದೆ ಯಾಕೆ ಹೀಗಾಗುತ್ತೆ ಅಂದರೆ ಅವನಿಗೆ ಇನ್ನೂ ಸಾಧನಾವಸ್ಥೆಯಲ್ಲಿರುವಾಗ ಅನಚ್ಛ ಬುದ್ಧೇ ಅಶುದ್ಧ ಮನಸ್ಕಸ್ಯ ಅಂತ, ಇನ್ನೂ ಅವನ ಮನಸ್ಸಿಗೆ ಅಂಟಿದ ರಾಗ ದ್ವೇಷ ಎನ್ನುವಂಥ ಕೊಳೆಗಳು ಕಳಿಲಿಲ್ಲ. ಅವು ಕಳಿಯದೇನೆ ಪರಿಪೂರ್ಣವಾದ ವೈರಾಗ್ಯ ಬರದೇನೆ ಸ್ವಲ್ಪ ಬಂದಿದ್ದನ್ನೇ ತುಂಬ ವೈರಾಗ್ಯ ಅಂತ ಅಂದ್ಕೊಂಡು ಈ ದಾರಿಗೆ ಬಂದರೆ ಅವನು ಅನಚ್ಛ ಬುದ್ಧೇ, ಇನ್ನೂ ಸ್ವಚ್ಛ ಆಗಲಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಆ ಮನಸ್ಸಿನಲ್ಲಿ 20 ಭಾಗ ಸ್ವಚ್ಛ, ಇನ್ನು 80 ಭಾಗ ಅಸ್ವಚ್ಛ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಇವನು ಟೆಂಪ್ಟ್ ಮಾಡುವ ಯಾವುದಾದ್ರು ವಸ್ತು ಕಂಡ್ರೂ ಸಾಕು, ಆ 20ರಷ್ಟು ಮೊದಲೇ ಈ ಸಂಖ್ಯೆಗೆ ಹೋಲಿಸಿದರೆ ಕಡಿಮೆ, ಅದನ್ನು ಅಮುಕಿ 80ರಷ್ಟು ಇದ್ದಿದ್ದು 100 ಆಗಿಬಿಡುತ್ತೆ. ಆ ಸಾಧಕನಿಗೆ ತೀವ್ರವಾಗಿ ಇರಬೇಕಂತ ವೈರಾಗ್ಯ ಇಲ್ಲದಿದ್ದರೆ ಈ ಥರದ್ದಾಗಿಬಿಡುತ್ತೆ ಅಂತ. ಯದಿ ಶುದ್ಧಂ ಮನಃ ಅವಶ್ಯಂ ವಿಚಾರಶೀಲಂ ವಿಷಯೇಭ್ಯೋ ನಿವರ್ತತೆ. ಅಂದರೆ ಅವನ ಮನಸ್ಸು ಸರಿಯಾಗಿ ಶುದ್ಧವಾದದ್ದಿದ್ದರೆ ಅಂಥ ಯಾವುದೇ ವಿಷಯಗಳು ಕಣ್ಣಿಗೆ ಬಿದ್ದರೂ ಸಹ ಥತ್ ಇದು ನನಗಲ್ಲ ಎನ್ನುವಂತಹ ವಿಚಾರ ಅವನಲ್ಲಿ ದೃಢವಾಗಿ ಇರ್ತದೆ. ನಾನು ಹಿಂದೆ ಒಂದು ಮಾತು ಹೇಳಿದ್ದೆ ಅಂತ ಕಾಣುತ್ತೆ, ಅಥವಾ ಹೇಳಲಿಲ್ವೋ? ಏಕ ಏವ ಪದಾರ್ಥಸ್ತು ತ್ರಿಧಾ ಭವತಿ ವೀಕ್ಷತಃ ಕುಣಪಃ ಕಾಮಿನಿ ಮಾಂಸಂ ಯೋಗಿಭಿಃ ಕಾಮಿಭಿಃ ಶ್ವಭಿಃ ಅಂತ. ಒಂದೇ ವಸ್ತು ನೋಡುವವನ ದೃಷ್ಟಿ ಭೇದದಿಂದಾಗಿ ಒಬ್ಬೊಬ್ಬರಿಗೂ ಬೇರೆ ಬೇರೆ ರೀತಿಯಾಗಿ ಕಾಣುತ್ತದೆ. ತ್ರಿಧಾ ಭವತಿ ವೀಕ್ಷತಃ ಕುಣಪಃ ಕಾಮಿನಿ ಮಾಂಸಂ ಯೋಗಿಭಿಃ ಕಾಮಿಭಿಃ ಶ್ವಭಿಃ ಅಂತ. ಒಬ್ಬಾಕೆ ಸಾಮಾನ್ಯ ಸ್ತ್ರೀಯನ್ನು ಒಬ್ಬ ಪರಮ ವಿರಕ್ತನಾದವಂಥ ವೈರಾಗ್ಯ ಸಂಪನ್ನನಾದಂಥವನು ಅಥವಾ ಮಹಾಜ್ಞಾನಿಯಾದವನು ನೋಡಿದರೆ ಅವನಿಗೆ ಏನು ಅನ್ನಿಸ್ತದೆ ಅಂದರೆ, ಎಲ್ಲರ ದೇಹವೂ ಜಡವಾದ ದೇಹವಾದ್ದರಿಂದ ಆತ್ಮವಸ್ತುವಿನ ಸಂಪರ್ಕ ಇರುವವರೆಗೆ ಈ ಜಡವಾದ ದೇಹ ಇದು ಸಹ ಚೈತನ್ಯದಂತೆ ತೋರ್ತದೆ. ಅದರಿಂದ ರಹಿತವಾದಾಗ ಇದು ಒಂದು ಶವ. ಆದ್ದರಿಂದ ವಾಸ್ತವಿಕವಾಗಿ ಹೇಳಬೇಕು ಅಂತಾದರೆ ಇದೊಂದು ಕುಣಪಃ ಡೆಡ್ ಬಾಡಿ ಅಂತ. ಇದು ಒಬ್ಬ ಪರಮ ವಿರಕ್ತನಿಗೆ ಅನಿಸುವಂಥದ್ದು. ಅಂದರೆ ಡೆಡ್ ಬಾಡಿಯನ್ನು ನೋಡಿದರೆ ಯಾರಿಗಾದ್ರೂ ಅದರ ಬಗ್ಗೆ ಪ್ರೀತಿಯಾಗಲಿ ಆಸಕ್ತಿಯಾಗಲಿ ಉಂಟಾಗತ್ತಾ? ಹೇಗೆ ಉಂಟಾಗುವುದಿಲ್ವೋ ಹಾಗೆ ಸ್ತ್ರೀ ವಿಷಯಕವಾದಂಥ ಯಾವ ಭಾವನೆಯೂ ಅವನಲ್ಲಿ ಜಾಗೃತ ಆಗುವುದಿಲ್ಲ. ಯಾಕೆಂದರೆ ಅವನ ದೃಷ್ಟಿಯಲ್ಲಿ ಅದೊಂದು ಶವ. ಮತ್ತು ಒಬ್ಬ ಕಾಮುಕ ನೋಡಿದರೆ ಅವನೇನು ಅಂದ್ಕೊಳ್ತಾನೆ, ಓಹೋ ಆಕೆ ಬಹಳ ದಿವಸದಿಂದ ನನ್ನನ್ನೇ ನೋಡ್ತಾ ಇದ್ದಾಳೆ ಅಂತ ಇವನು ಅಂದ್ಕೊಳ್ತಾನೆ. ಅದು ಅವನ ಸಂಸ್ಕಾರ, ಅವನ ಅನಚ್ಛವಾದ ಬುದ್ಧಿಗೆ ಗೋಚರಿಸಿತ್ತು. ಆದರೆ ಒಂದು ನಾಯಿ ಆಕೆಯನ್ನೇ ನೋಡಿದರೆ
ದಯವಿಟ್ಟು ಯಾರು ಅನ್ಯಥಾ ಭಾವಿಸಬೇಡಿ. ಅದು ಸ್ತ್ರೀ ಅಂತಲೂ ವಿಚಾರ ಮಾಡೋದಿಲ್ಲ, ಮನುಷ್ಯ ಅಂತಲೂ ವಿಚಾರ ಮಾಡೋದಿಲ್ಲ, ಈ ದೇಹದಲ್ಲಿ ಎಷ್ಟು ಮಾಂಸ ಸಿಕ್ಕೀತು ಅಂತ ವಿಚಾರ ಮಾಡುತ್ತಂತೆ. ಕುಣಪಃ ಕಾಮಿನೀ ಮಾಂಸಂ ಯೋಗಿಭಿ ಕಾಮಿಭಿ ಶ್ವಭಿ. ಯೋಗಿಭಿ ಕುಣಪಃ ಮತ್ತು ಕಾಮಿಭಿ ಕಾಮಿನಿ ಶ್ವಭಿ ಮಾಂಸಂ. ಯಾಕೆ ಹೀಗಾಗುತ್ತೆ ಅಂದರೆ ಆ ನೋಡುವವನ ಸಂಸ್ಕಾರದ ದೃಷ್ಟಿಭೇದ. ಮಲಿನ ಮನಸ್ಸಾದರೆ ಹೀಗೆ ಕಾಣುತ್ತೆ, ಶುದ್ಧ ಮನಸ್ಸಾದರೆ ಹಾಗೆ ಕಾಣುತ್ತೆ. ಹೀಗೆ ಯದಿ ಶುದ್ಧಂ ಮನಃ ಅವಶ್ಯಂ ವಿಚಾರಶೂಲಂ ವಿಷಯೇಭ್ಯ ನಿವರ್ತತೆ. ಇಷ್ಟಾದ್ರೂ ಸಹ ಸಾಮಾನ್ಯ ಮನುಷ್ಯನಿಗೆ ವೈರಾಗ್ಯ ಬರುವುದಿಲ್ಲ. ಇವರು ಎಂಥದ್ದೇ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ರೂ ಸಹ ತಾನು ಆಸನ್ನ ಮರಣ ಕಾಲದಲ್ಲಿ ಇದ್ದಾನೆ, ಆದ್ರೂ ಸಹ ವೈರಾಗ್ಯ ಬರುವುದಿಲ್ಲ ಅಂಥೇಳಿ ಅವರು ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಭಾಷ್ಯಕಾರರು. ಭಾಳ ಸುಂದರವಾದ ಮಾತು. ಹೇಗೆ ಅಂದರೆ, ಯಥಾ ವ್ಯಾಲಗಲಸ್ಥೋಪಿ ಬೇಕಃ ದಂಶಾನ್ ಅಪೇಕ್ಷತೆ ತಥಾ ಕಾಲಾಹಿನಾಗ್ರಸ್ತೋ ಲೋಕಃ ಭೋಗಾನ್ ಅಶಾಶ್ವತಾನ್. ವ್ಯಾಲ ಅಂದರೆ ಹಾವು ಅಂತ ಅರ್ಥ. ಈ ಕಪ್ಪೆಯನ್ನು ಹಾವು ಹಿಡಿದು ಬಿಟ್ಟಿದೆ, ಆದರೆ ಆ ಕಪ್ಪಿಗೆ ಜೀವ ಇದೆ, ಇನ್ನು ಅದರ ಒಳಗೆ ಹೋಗಲಿಲ್ಲ. ಆ ಕಪ್ಪಿಗೆ ಆದ್ರೂ ಸಹ ತನ್ನ ಮುಂದೆ ಹಾರಾಡ್ತಾ ಇರೋವಂಥ ನೊಣಗಳನ್ನು ತಿನ್ನಬೇಕು ಅಂತ ಆಸೆನಂತೆ. ವ್ಯಾಲಗಲಸ್ಥ ಬೇಕಃ ಮಶಕಾನ್, ಸೊಳ್ಳೆ ಅಥವಾ ನೊಣ, ಇನ್ನೊಂದು ಕ್ಷಣದಲ್ಲಿ ಸಾಯತ್ತೆ ಅದು. ಆದ್ರೂ ಸಹ ಅದಕ್ಕೆ ತನ್ನ ಹಸಿವು ಎನ್ನುವಂಥ ಚಾಪಲ್ಯವನ್ನು ತೀರಿಸಿಕೊಳ್ಳುವ ಬುದ್ಧಿ. ಅದಕ್ಕೆ ಹೊಟ್ಟೆ ಹಸಿವು, ಇವರಿಗೆ ಇಂದ್ರಿಯಗಳ ಹಸಿವು. ಅದು ಎಂಥದ್ದು ಅಂದರೆ ಅಶಾಶ್ವತಾನ್ ಭೋಗಾನ್ ಅಂತ. ಇವರು ಹಾಗಿದ್ರೆ ಹಾವಿಂದ ಹಿಡಿಯಲ್ಪಟ್ಟಿದ್ದಾರೋ ಮನುಷ್ಯರು ಅಂದರೆ, ಕಾಲಾಹಿನಾಗ್ರಸ್ತ ಲೋಕಃ, ಕಾಲ ಎನ್ನುವಂಥ ಮಹಾಸರ್ಪದಿಂದ ಕಬಳಿಸಲ್ಪಟ್ಟಿದ್ದಾರೆ ಇವರು. ಆದ್ರೂ ಸಹ ಈ ಅಶಾಶ್ವತವಾದಂತಹ ಭೋಗದ ಬೆನ್ನತ್ತಿ ಹೋಗುವುದನ್ನು ಮಾತ್ರ ಬಿಡುವುದಿಲ್ಲ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಎಷ್ಟು ಬೇಕಪ್ಪ ತಿನ್ನೋದಕ್ಕೆ. ಇವತ್ತ್ಯಾರೋ ಹೇಳ್ತಾ ಇದ್ದರು, ಇಲೆಕ್ಷನ್ ಸಂದರ್ಭದಲ್ಲಿ ಈ MLA 900 ಕೋಟಿಯಷ್ಟು ಆಸ್ತಿಯನ್ನು ಡಿಕ್ಲೇರ್ ಮಾಡಿದ್ದಾನೆ ಅಂತ. ಅದು ಡಿಕ್ಲೇರ್ ಮಾಡಿದ್ದು, ಇನ್ನು ಮಾಡದೇ ಇರುವುದು ಇನ್ನೆಷ್ಟು ಅಂತ ಪ್ರಶ್ನೆ. ಹಾಗಿದ್ದರೆ ಹೋಗುವಾಗ ಏನು ತೆಗೆದುಕೊಂಡು ಹೋಗ್ತಾನೆ ಅಂದರೆ 3-6 ಅಡಿ ಅಷ್ಟೇ. ಹಾಗಾಗಿ ಈ ಅಶಾಶ್ವತವಾದಂಥ ಬದುಕಿನಲ್ಲಿ ತಾನು ಅನುಭವಿಸುವಂಥ ಪ್ರತಿಯೊಂದು ಸುಖವೂ ಅಶಾಶ್ವತವಾದದ್ದು ಅನ್ನೋದನ್ನು, ಪ್ರತಿಯೊಂದನ್ನು ಅನುಭವಿಸಿದ ಮೇಲೂ ಮನುಷ್ಯ ವಿಚಾರ ಮಾಡಬೇಕು. ಯಾಕೆ ಅಂದರೆ, ನಿನ್ನೆ ರಾತ್ರಿ ಊಟ ಮಾಡಿದ್ವಿ, ಬೆಳಗಾಗುವುದರೊಳಗೆ ಹಸಿವಾಯಿತು, ಮತ್ತೆ ಬೆಳಗಾತ ತಿಂದ್ವಿ, ಮತ್ತೆ ಮಧ್ಯಾಹ್ನ ಹಸಿವಾಯಿತು. ಹೀಗಾದರೆ ಎಲ್ಲ ಭೋಗವೂ ಅಷ್ಟೇ. ಈ ಪಂಚೇಂದ್ರಿಯಗಳಿಂದ ಅನುಭವಿಸುವ ಎಲ್ಲ ಸುಖಗಳೂ ಸಹ ಕ್ಷಣಿಕವೇ. ಇದರ ಆಚೆ ಇರುವಂತಹದ್ದು ಮಾತ್ರ ಅಂದರೆ ಇಂದ್ರಿಯಗಳಿಂದ ಅನುಭವಿಸಲ್ಪಡದೇ ಇರುವಂಥ ಆತ್ಮಸುಖ ಮಾತ್ರ ಶಾಶ್ವತ. ಹೀಗಿದ್ದಾಗ ಅದರತ್ತ ಮುಖ ಮಾಡದೆ ಮತ್ತಿಲ್ಲೇ ಸುತ್ತಾ ಇರ್ತಾನಲ್ಲ. ಹಾಗಾಗಿ ಇವನು ಸರ್ಪದ ಬಾಯಿಯಲ್ಲಿ ಸಿಕ್ಕಿದ ಕಪ್ಪೆಯಂತೆ ಮತ್ತೆ ಕ್ಷಣಿಕವಾದ ಸುಖಕ್ಕೆ ಬಾಯ್ಬಿಡ್ತಾನೆ ಅಂತ. ಹೀಗೆ ವಿಷಯ ಪ್ರವಣತಾ ತಸ್ಯ ಭಾವ. ಅಷ್ಟೆಲ್ಲ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಬ್ರಹ್ಮಬಿಂದು ಉಪನಿಷತ್ತಿನ ಮಾತು. ಇಷ್ಟಕ್ಕೆಲ್ಲ ಕಾರಣ ಏನು ಅಂದರೆ,
ಮನಯೇವ ಮನುಷ್ಯಾಣ. ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕ ಇದು. ಉಪನಿಷತ್ತಿನ ಮಾತೊಂದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತ್ಯೈ ನಿರ್ವಿಷಯಂ ಸ್ಮೃತಂ. ನಮಗೆಲ್ಲರಿಗೂ ಒಂದು ಮನಸ್ಸಿದೆ ನೋಡಿ, ಬಹಳ ಅದ್ಭುತವಾದಂಥ ಒಂದು ವಸ್ತು ಅದು. ಅದು ಅದ್ಭುತವಾದದ್ದು ಅಂತ ಹೇಳಬೇಕು, ಅಥವಾ ತೀರಾ ಅನದ್ಭುತವಾದದ್ದು ಅಂತ ಹೇಳಬೇಕು, ವಿಚಿತ್ರವಾದದ್ದು ಅಂತ ಹೇಳಬೇಕು, ಅದನ್ನು ಬೈಬೇಕು ಅಥವಾ ಹೊಗಳಬೇಕು, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಹಾಗೆ ಅಂತ ಅದು ಮಾಡುವ ಚೇಷ್ಟೆಯನ್ನು ನಿಲ್ಲಿಸೋದಿಲ್ಲ. ಅದು ಇಲ್ಲದೇ ಇದ್ದರೆ ನಾವೇನು ಮಾಡಲಿಕ್ಕಾಗೋಲ್ಲ. ಉಪನಿಷತ್ತು ಹೇಳುತ್ತೆ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯ. ಬಂಧಕ್ಕೂ ಅಂದರೆ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಹುಟ್ಟಿ ಬರುವುದಕ್ಕೂ, ಹುಟ್ಟಿದ ತಪ್ಪಿಗೆ ಸಾಯುವುದಕ್ಕೂ, ಸತ್ತ ತಪ್ಪಿಗೆ ಮತ್ತೆ ಹುಟ್ಟುವುದಕ್ಕೂ ಯಾವುದು ಕಾರಣ? ಮನಸ್ಸೇ ಕಾರಣ. ಮತ್ತು ಮೋಕ್ಷಕ್ಕೂ ಅದೇ ಕಾರಣ. ಹಾಗಿದ್ರೆ ನಮ್ಮನ್ನು ಬಂಧಿಸುವ ಮನಸ್ಸು ಹೇಗೆ ಇರುತ್ತದೆ, ಮೋಕ್ಷದತ್ತ ಕರೆದುಕೊಂಡು ಹೋಗುವಂಥ ಮನಸ್ಸು ಹೇಗೆ ಇರುತ್ತದೆ, ಹೇಗೆ ಇರಬೇಕು, ಎರಡನ್ನೂ ಇದೇ ಮಾಡುತ್ತೆ. ಒಂಥರ ಅದು 2 in 1. ಹಾಗಿದ್ದರೆ ಬಂಧಿಸುವ ಮನಸ್ಸು ಏನು, ಹೇಗೆ, ಅಥವಾ ಹೇಗಿದ್ದರೆ ಅದು ನಮ್ಮನ್ನು ಬಂಧಿಸುತ್ತೆ ಅಂದರೆ ಬಂಧಾಯ ವಿಷಯಾಸಕ್ತಂ. ವಿಷಯಾಸಕ್ತಿ ಅಂದರೆ ಇಂದ್ರಿಯಗಳಿಂದ ಅನುಭವಿಸುವಂಥ ವಿಷಯಗಳಲ್ಲಿ ಆಸಕ್ತಿ. ಯಾವ ಮನಸ್ಸು ಈ ಇಂದ್ರಿಯ ವಸ್ತುಗಳಲ್ಲಿಯೇ ಮತ್ತೆ ಮತ್ತೆ ಅಂಟಿಕೊಳ್ಳುತ್ತೋ ಆ ಮನಸ್ಸು ಆ ಜೀವಾತ್ಮನನ್ನು ಮತ್ತೆ ಮತ್ತೆ ಹುಟ್ಟು ಸಾವಿಗೆ ಅದು ತಳ್ಳುತ್ತಾ ಇರುತ್ತೆ. ಹಾಗಿದ್ರೆ ಎಂಥ ಮನಸ್ಸು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ಮುಕ್ತ್ಯೈ ನಿರ್ವಿಷಯಂ ಸ್ಮೃತಂ. ಈ ಇಂದ್ರಿಯ ಸುಖಗಳ ಬಗ್ಗೆ ವೈರಾಗ್ಯಗೊಂಡು ನನಗೆ ಇದು ಯಾವುದೂ ಬೇಡ, ಈ ಮನಸ್ಸನ್ನೂ ಸಹ ಪ್ರಚೋದಿಸ್ತಾ ಇರುವಂತಹ ಯಾವ ಚೈತನ್ಯ ಉಂಟೋ ಅದರ ನಿಜಸ್ವರೂಪ ಏನು ಅಂತ ತಿಳಿಬೇಕು ಅಂತ ಈ ವಿಷಯಗಳತ್ತ ಹರಿತಾ ಇರುವಂಥ ಮನಸ್ಸನ್ನು ಯಾವನು ಒಳಮುಖ ಮಾಡ್ತಾನೋ ಅದು ಮುಕ್ತಿಯೈ. ಅಂಥ ಮನಸ್ಸು ಅವನಿಗೆ ಮೋಕ್ಷವನ್ನು ಕೊಡಿಸ್ತದೆ. ಎರಡಕ್ಕೂ ಕಾರಣ ಅದೇ. ಇದೇನು ಎರಡೂ ಕೆಲಸ ಮಾಡುತ್ತಾ ಅಂದರೆ ನಾನು ಸಾಮಾನ್ಯ ಯಾವಾಗಲೂ ಹೇಳೋದುಂಟು ಇದಕ್ಕೆ. ಈಗ ಬಾಗಿಲಿಗೆ ಲಾಕ್ ಹಾಕ್ತೇವೆ ನಾವು, ಕೀ ಮತ್ತು ಲಾಕ್. ಆ ಕೀ ಏನು ಮಾಡುತ್ತೆ ಅಂದರೆ ಹೀಗೆ ನಾವು ಹಾಕಿ ಈ ಕಡೆ ಲೆಫ್ಟ್ ಸೈಡ್ ತಿರ್ಸಿದ್ರೆ ಅದು ಲಾಕ್ ಆಗುತ್ತೆ ತಾನೆ. ಅದನ್ನೇ ಹಾಕಿ ಮತ್ತು ರೈಟ್ ಸೈಡ್ ತಿರ್ಸಿದ್ರೆ ಓಪನ್ ಆಗುತ್ತೆ. ಅದು ಯಾಕೆ ಆಗುತ್ತೆ ಅಂದರೆ ವ್ಯವಸ್ಥೆ ಇರೋದೇ ಹಾಗೆ ಸ್ವಾಮಿ, ಅಷ್ಟೇ. ನೀವು ಬೇಕಾದರೆ ಅದನ್ನು ಲಾಕ್ ಆದರೂ ಮಾಡ್ಬೋದು ಅಥವಾ ತೆಗೆಯೋದಾದರೂ ತೆಗಿಬೋದು, ಅದು ನಿಮಗೆ ಬಿಟ್ಟಿದ್ದು. ಎರಡಕ್ಕೂ ಕಾರಣ ಅದು ಒಂದೇ ಕೀ. ಯಾವುದು? ಮನಸ್ಸು ಎನ್ನುವಂತಹ ಕೀ. ಹೀಗೆ ನಿರ್ವಿಷಯಂ ಸ್ಮೃತಂ. ನಿರ್ವಿಷಯ ಅಂದರೆ ಮನಸ್ಸು ಯಾವಾಗಲೂ ವಿಷಯರಹಿತವಾಗಿರೋದಿಲ್ಲ. ನಿರ್ವಿಷಯವಾದ ಅಂದರೆ ಇಂದ್ರಿಯಗಳಿಂದ ಅನುಭವಿಸಲ್ಪಡುವಂತಹ ವಿಷಯಗಳಿಂದ ಬಿಟ್ಟು ಆತ್ಮವಿಷಯಕವಾದ ಮನಸ್ಸು ಅಂತ ಅರ್ಥ. ಭಗವಂತ ಉದ್ಧವನಿಗೆ ಇದೇ ಮಾತನ್ನು ಹೇಳ್ತಾನೆ. ಈ ಮನಸ್ಸಿನ ಸ್ವಭಾವ ಹೇಗೆ ಅಂದರೆ ಅದಕ್ಕೆ ನಾವು ಏನನ್ನು ಕೊಡ್ತೇವೋ ಅದನ್ನು ಅದು ಅನುಭವಿಸ್ತಾ ಇರುತ್ತೆ, ಅಥವಾ ಅದರಲ್ಲಿ ಅದು ಓಲಾಡ್ತಾ ಇರುತ್ತೆ. ಕೆಟ್ಟದ್ದನ್ನು ಅಭ್ಯಾಸ ಮಾಡಿಸಿದರೆ ಅದಕ್ಕೆ ಅಭ್ಯಾಸ ಆಗುತ್ತೆ. ಒಳ್ಳೆಯದನ್ನು ಕೊಟ್ಟಾಗ ಮೊದಲು ರಿಜೆಕ್ಟ್ ಮಾಡುತ್ತೆ, ನನಗಿದು ಬೇಡ ಬೇಡ ಅಂತ ಹೇಳುತ್ತೆ. ನಾವು ಮತ್ತೆ ಮತ್ತೆ ಅದರ ಮೇಲೇ ಮನಸ್ಸನ್ನು ಹಾಯಿಸುವಂಥ ಕೆಲಸ ಮಾಡಬೇಕು. ಅದನ್ನೇ ಅಭ್ಯಾಸ ಅಂತ ಕರೀತಾರೆ. ಮತ್ತೆ ಮತ್ತೆ ಆ ಒಳ್ಳೆಯ ವಿಷಯಗಳತ್ತ ಮನಸ್ಸನ್ನು ಕಳಿಸುವುದನ್ನು ಅಥವಾ ಅದರ ಜೊತೆಗೆ ಜೋಡಿಸುವುದನ್ನು ಅಭ್ಯಾಸ ಮಾಡಿಕೊಂಡಾಗ ಯಾವುದೋ ಒಂದು ದಿನದವರೆಗೆ ಅದು ದಾರಿಗೆ ಬರೋದಿಲ್ಲ, ಆಮೇಲೆ ಅಷ್ಟಷ್ಟಾಗಿ ಅದು ದಾರಿಗೆ ಬರುತ್ತೆ. ಹಾಗಾಗಿ ಈ ಮನಸ್ಸು ಅದು ಹೇಳಿದ ಹಾಗೆ ನಾವು ಕೇಳಬಾರ್ದು, ನಾವು ಹೇಳಿದ ಹಾಗೆ ಅದನ್ನು ಕೇಳುವ ಹಾಗೆ ಮಾಡಬೇಕು. ವಿಷಯಾನ್ ಧ್ಯಾಯತಶ್ಚಿತ್ತಂ ವಿಷಯೇಷು ವಿಷಜ್ಯತೆ.
ಮಾಮನಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ಉದ್ಧವನಿಗೆ ಭಗವಂತ ಹೇಳಿದ ಮಾತಿದೆ. ನೀವು ವಿಷಯಗಳನ್ನೇ ಕೊಡ್ತಾ ಹೋದರೆ ಅದು ಮತ್ತೆ ಸರಿಯಾಗಿ ನಾಳೆ ಇಷ್ಟೇ ಹೊತ್ತಿಗೆ ಅದನ್ನು ಬಯಸುತ್ತೆ. ನಾಯಿ ಮರಿಗೆ ಬ್ರೆಡ್ ಹಾಕಿ ಅಭ್ಯಾಸ ಮಾಡಿಬಿಟ್ರೆ ಅದು ನಮ್ಮನ್ನು ನೋಡಿದ ತಕ್ಷಣ ಬಾಲ ಅಲ್ಲಾಡ್ಸತ್ತೆ. ಆದರೆ ಅದಕ್ಕೆ ಹಾಗೆ ಕೊಡುವುದನ್ನು ಬಿಟ್ಟು ಒಂದೆರಡು ಸಲ ಕಾಲತ್ತೆ ಬಂದ ಒಂದೆರಡು ಚಡಿ ಏಟು ಹಾಕಿದರೆ ಹಾಗೇನು ಮಾಡ್ತಾರೆ, ನಮ್ಮ ನೋಡಿದಾಗ ಹತ್ತಿರ ಬರೋದಿಲ್ಲ, ದೂರ ಸರಿತದೆ. ಅಂದರೆ ಈ ಮನಸ್ಸು ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಅತ್ಯಂತ ಆತ್ಮೀಯ ಮಿತ್ರನಾಗಿಯೂ ಕೆಲಸ ಮಾಡುತ್ತೆ, ಶತ್ರುವಾಗಿಯೂ ಕೆಲಸ ಮಾಡುತ್ತೆ. ಹಿಂದೆ ಸಹ ಹೇಳಿದ್ದೇನೆ ಇಲ್ಲ ಗೊತ್ತಿಲ್ಲ, ಈ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಪರೀಕ್ಷೆ ಮಾಡಬೇಕು ಅಂತ ಕೃಷ್ಣದೇವರಾಯ ಎಲ್ಲರಿಗೂ ಒಂದು ಪರೀಕ್ಷೆಯನ್ನು ಇಡೋದಕ್ಕೆ ಮುಂದಾದನಂತೆ. ಏನು ಅಂದರೆ, ನಾನೆಲ್ಲರಿಗೂ ಒಂದೊಂದು ಮೇಕೆ ಮರಿಯನ್ನು ಕೊಡ್ತೇನೆ, ಅದಕ್ಕೆ ಹೊಟ್ಟೆ ತುಂಬಿಸಿಕೊಂಡು ಕರ್ಕೊಂಡು ಬರಬೇಕು ಅಂತ 3 ತಿಂಗಳ ಸಮಯ ಕೊಡ್ತೇನೆ. ಅದಕ್ಕೆ ಆಹಾರವನ್ನೂ ನಾನೇ ಕೊಡ್ತೇನೆ. ನಿಮ್ಮ ಕೆಲಸ ಏನು, ಆಹಾರ ತಿನ್ನಿಸಿ ಅದನ್ನು ತೃಪ್ತಿಪಡಿಸ್ಬೇಕು. ಮತ್ತು ಇಲ್ಲಿ ಬಂದ ಮೇಲೆ ಅಥವಾ ನಾ ಪರೀಕ್ಷೆಗೆ ಬಂದಾಗ ಅದು ಆಹಾರವನ್ನು ತಿನ್ನಲಿಕ್ಕೆ ಬಾಯಿ ಹಾಕಬಾರ್ದು, ಅಷ್ಟು ತೃಪ್ತನಾಗಬೇಕು ಅದು ಅಂತ ಎಲ್ಲರಿಗೂ ಕೊಟ್ಟಿದ್ದಾನೆ. ರಾಮಕೃಷ್ಣನಿಗೂ ಕೊಟ್ಟ. ರಾಮಕೃಷ್ಣ ಹೊರನೋಟಕ್ಕೆ ಮಾತ್ರ ವಿಕಟ ಕವಿ, ಅದರ ಅಂತರಂಗದಲ್ಲಿ ವೇದಾಂತದ ಚಿಲುಮೆ ಚಿಮ್ತಿತ್ತು ಅವನಿಗೆ. ಯಾರ್ಯಾರು ಬಹುಮಾನ ಗಿಟ್ಟಿಸ್ತಾರೋ ಗಿಟ್ಟಿಸ್ಲಿ, ಆದರೆ ಇದರಿಂದ ನಾನು ಲೋಕಕ್ಕೊಂದು ಸಂದೇಶ ಕೊಡ್ತೇನೆ ಅಂದ್ಕೊಂಡ ಪುಣ್ಯಾತ್ಮ. ಇವತ್ತಿಗೂ ಪ್ರಾಯಶಃ ಆಂಧ್ರದಲ್ಲಿ ತೆನಾಲಿ ಎನ್ನುವಂಥದ್ದು ಒಂದು ವೇದಾಂತದ ಪರೀಕ್ಷಾ ಕೇಂದ್ರವಾಗಿ ಹಾಗಾಗಿ ಉಳಿದಿದೆ. ಸ್ವಾರಸ್ಯ ಅಂದರೆ ಸಂಸ್ಕೃತ ಓದುವಂತಹ ಶಾಸ್ತ್ರಜ್ಞರಿಗೆ ತೆನಾಲಿ ಪರೀಕ್ಷೆ ಅಂತಲೇ ಸ್ವಾರಸ್ಯ. ಅಂದರೆ ಶೃಂಗೇರಿಯ ಜಗದ್ಗುರುಗಳು ಆ ಪರೀಕ್ಷೆಯನ್ನು, ಫೈನಲ್ ಪರೀಕ್ಷೆಯನ್ನು ಅವರೇ ತಗೊಳ್ತಾರೆ, ಅವರೇ ಪರೀಕ್ಷೆ ಮಾಡ್ತಾರೆ. ಯಾಕೆಂದರೆ ಇಂಥ ಒಬ್ಬ ಮಹಾ ವೇದಾಂತಿಯಲ್ಲಿದ್ದ. ಸರಿ, ಕಥೆಗೆ ಬರುವ. ಮತ್ತೆ ಎಲ್ಲರ ಮನೆಗೂ ಹೋದ, ನೋಡ್ದ ಕೃಷ್ಣದೇವರಾಯ ಎಲ್ಲರೂ ಚೆನ್ನಾಗಿ ತಿನ್ನಿಸಿದ್ದಾರೆ. ಅದಕ್ಕೆ ಪೂಸ, ಹಿಂಡಿ, ಹುಲ್ಲು ಗಿಲ್ಲು ಎಲ್ಲ ಒಂದೊಂದು ಮೇಕೆ ಮರಿ ಚೆನ್ನಾಗಿ ಬೆಳೆದಿದೆ. ಕೃಷ್ಣದೇವರಾಯ ಒಂದೊಂದು ಹಿಡಿ ಹೀಗೆ ಹುಲ್ಲು ಹಿಡಿದ ತಕ್ಷಣ ಗಬಕ್ಕಂತ ಭಯ ಆಗ್ತಿದ್ದವು. ಆಗ ಅವನು ಹೇಳ್ತಿದ್ದ, ಈ ಮೇಕೆ ಮರಿಗೆ ಹೊಟ್ಟೆ ತುಂಬಲಿಲ್ಲ. ಯಾಕೆ? ಹೊಟ್ಟೆ ತುಂಬಿದ್ದಿದ್ರೆ ನಾನು ಹುಲ್ಲು ಹಿಡಿದಾಗ ಯಾಕೆ ತಿಂತಿತ್ತು? ನೋಡೋದಕ್ಕೆ ದಪ್ಪ ಇದೆ, ಆದರೆ ಅದಕ್ಕೆ ಹೊಟ್ಟೆ ತುಂಬಿಸ್ಲಿಲ್ಲ ನೀನು ಅಂತ. ಹೀಗೆ ಎಲ್ಲರ ಮೇಕೆ ಮರಿಯಲ್ಲೂ ಒಂದೊಂದು ರೀತಿಯಾದಂಥದ್ದು ನೋಡ್ಕೊಂಡು ಬಂದ. ಎಲ್ಲರ ಮೇಕೆ ಮರಿಯೂ ಹುಲ್ಲು ಹಿಡಿದ ತಕ್ಷಣ ಭಯ ಆಗ್ತಿತ್ತು. ಯಾಕೆಂದರೆ ಅದು ಸಾಮಾನ್ಯ ಮೇಕೆ ಮರಿಯಲ್ಲ. ಕೊನೆಗೆ ರಾಮಕೃಷ್ಣನ ಮನೆಗೆ ಬಂದ. ಚೆನ್ನಾಗಿ ಬೆಳೆಸಿದ್ದೀಯೋ? ರಾಮಕೃಷ್ಣ ಹೇಳ್ದ, ಫಸ್ಟ್ ಕ್ಲಾಸಾಗಿ ಬೆಳೆಸಿದ್ದೇನೆ, ಹೊಟ್ಟೆ ತುಂಬ ತಿನ್ನಿಸಿದ್ದೇನೆ ಅಂತ. ಸರಿ, ನೋಡ್ದ ಕೃಷ್ಣದೇವರಾಯ, ಈಗ ಹುಲ್ಲು ತಿನ್ನಿಸ್ಬೋದಾ? ಹೌದು ತಿನ್ನಿಸಿ, ಹೊಟ್ಟೆ ತುಂಬಿದೆಯಾ? ಪೂರ್ತಿ ಹೊಟ್ಟೆ ತುಂಬಿದೆ ಅದಕ್ಕೆ ಅಂದ. ಅದು ಸಣಕಲಾಗಿಯೇ ಇತ್ತು. ಅದು ಕೃಷ್ಣದೇವರಾಯ ಹುಲ್ಲನ್ನು ಹಿಡಿದ್ರೆ ಅದು ಆ ಹುಲ್ಲಿಗೆ ಬಾಯಿ ಹಾಕಲಿಲ್ಲ. ತೆನಾಲಿ ರಾಮಕೃಷ್ಣನ ಹೀಗೆ ನೋಡಿತಂತೆ. ನೋಡಿದ್ರೆ ಪ್ರಭುಗಳೇ, ಹೊಟ್ಟೆ ತುಂಬಿದೆ. ಅದಕ್ಕೆ ಹೊಟ್ಟೆ ತುಂಬಿದೆ ಹಸಿವು ಆದದ್ದಿದ್ದರೆ ನೀವು ಹಿಡಿದು ಹುಲ್ಲಿಗೆ ಬಾಯಿ ಹಾಕ್ತಿತ್ತು. ಅದು ಹೊಟ್ಟೆ ತುಂಬಿಸಿದ್ದೇನೆ ಅದಕ್ಕೆ ಅಂದ. ಅದು ಕೃಷ್ಣದೇವರಾಯನಿಗೆ ಗೊತ್ತಾಯಿತು, ಹೇಗೆ ಹೊಟ್ಟೆ ತುಂಬಿಸಿದೆ ಈ ಮೇಕೆಗೆ ಅಂತ. ಆಗ ಹೇಳ್ದ ತೆನಾಲಿ ರಾಮಕೃಷ್ಣ, ದಿನವೂ ಅದಕ್ಕೆ ಹೀಗೆ ಹುಲ್ಲು ಹಿಡಿತಿದ್ದೆ, ಅದು ಬಾಯಿ ಹಾಕ್ತಿತ್ತು. ಬಾಯಿ ಹಾಕ್ಲಿಕ್ಕೆ ಬಂದ ಎತ್ತಿ ಮೂತಿ ಮೇಲೆ 2 ಬಾರಿಸ್ತಿದ್ದೆ. ನಿಜ ಹೇಳಬೇಕು ಅಂದರೆ ನಾನು ಅದಕ್ಕೆ ಅದು ಹುಲ್ಲು ತಿಂದಿದ್ದಕ್ಕಿಂತ ನನ್ನ ಕೈಯಿಂದ 8 ತಿಂದಿದ್ದೇ ಜಾಸ್ತಿ. ಹಾಗಾಗಿ ಅದು ಹುಲ್ಲಿಗೆ ಬಾಯಿ ಹಾಕ್ತಾ ಇರಲಿಲ್ಲ. ಆ ಮೇಕೆ ಮರಿ ಬೇರೆ ಯಾವುದೂ ಅಲ್ಲ, ನಮ್ಮ ಮನಸ್ಸು ಎನ್ನುವಂತಹ ಮೇಕೆ ಮರಿ. ಯಾವುದು ಹುಲ್ಲು ಅಂದರೆ ವಿಷಯಾಸಕ್ತಿ ಎನ್ನುವಂತಹ ಹುಲ್ಲು.
ಅದನ್ನು ಬಾಯಿ ಹಾಕ್ಲಿಕ್ಕೆ ಹೋದಾಗ ಜ್ಞಾನಿ ಆದವನು ಏನು ಮಾಡ್ತಾನೆ ಅಂದರೆ ಅದನ್ನು ನಿಗ್ರಹಿಸ್ತಾನೆ. ಆ ಜ್ಞಾನಿಗಳ ಪ್ರತಿನಿಧಿಯೇ ಈ ಕಥೆಯಲ್ಲಿ ರಾಮಕೃಷ್ಣ. ಮತ್ತು ಕೃಷ್ಣದೇವರಾಯನೇ ಗುರು, ಶಿಷ್ಯನ ಪರೀಕ್ಷೆಗೆ ಒಡ್ಡಿದ್ದಾನೆ ಹೀಗೆ ಅಂತ. ಹೀಗೆ ಒಂದು ಸಾಮಾನ್ಯ ಕಥೆಯೂ ಸಹ ಅದೊಂದು ವೇದಾಂತದ ವಿಚಾರವನ್ನು ಹೇಳುತ್ತೆ. ಹಾಗಾಗಿ ನಾವು ವಿಷಯವನ್ನು ಹಚ್ಚಿಕೊಂಡು ಹೋದಷ್ಟೂ ಸಹ ಅವು ನಮ್ಮನ್ನು ಎಳಿತಾ ಇರ್ತವೆ. ಅದನ್ನು ಆಗಾಗ ನಿಗ್ರಹಿಸಿದರೆ ಆಗ ಕೊನೆಗೆ ಏನಾಗುತ್ತೆ ಕೇಳಿದರೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತದೆ. ಅದರ ಒಳಗಡೆ ಎಲ್ಲೋ ಒಂದು ಕಡೆಗೆ ಆ ರಸ, ಅದರ ಆಸಕ್ತಿ ಅನ್ನುವಂಥ ಬೀಜ ಹಾಗೇನೆ ಉಳಿದಿರುತ್ತಂತೆ. ಅದು ಹೋಗಬೇಕು. ಅದು ಹೋಗುವವರೆಗೂ ಸಾಧನೆ ಮುಂದುವರಿಬೇಕು. ಹಾಗಾಗಿ ಅದಕ್ಕೆಲ್ಲ ಈ ಮನಸ್ಸೇ ಕಾರಣ ಅಂತ ಗೀತೆಯಲ್ಲೂ ಭಗವಂತ ಈ ಮಾತನ್ನು ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಒಬ್ಬ ಮನುಷ್ಯ ಪತನಕ್ಕೆ ಒಳಗಾಗುವ ಸ್ಥಿತಿಯನ್ನು ಭಗವಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾನೆ ಇಲ್ಲಿ, ಹಂತ ಹಂತವಾಗಿ. ಹೇಗೆ ಅಂದರೆ ಧ್ಯಾಯತೋ ವಿಷಯಾನ್ ಪುಂಸ. ನಾನು ಹಿಂದೆ 5-6 ವರ್ಷಗಳ ಹಿಂದೆ ಪೂರ್ತಿ ಹೇಳಿದ್ದೇನೆ ಇದನ್ನು, ಆದರೂ ಮರೆಯೋದಕ್ಕೆ ಹೆಚ್ಚು ಕಾಲ ಬೇಡವಲ್ಲ. ಮತ್ತು ಆವತ್ತಿನ ಶ್ರೋತೃಗಳು ಬೇರೆ, ಇವತ್ತಿನ ಶ್ರೋತೃಗಳು ಬೇರೆ ಇರ್ಬೋದು. ಹಾಗಾಗಿ ಸಾಲದಕ್ಕೆ ಅದು ವೇದಾಂತ ವಿಷಯ. ಹಾಗಾಗಿ ಇನ್ನೊಮ್ಮೆ ಹೇಳಿಬಿಡ್ತೇನೆ. ಧ್ಯಾಯತೋ ವಿಷಯಾನ್ ಪುಂಸಃ. ಈ ಒಂದು ವಸ್ತುವನ್ನು ನಮ್ಮ ಮನಸ್ಸು ಎಷ್ಟೆಷ್ಟು ಯೋಚನೆ ಮಾಡುತ್ತೋ ಅಷ್ಟಷ್ಟು ಅದರ ಬಗ್ಗೆ ಆಸಕ್ತಿ ಉಂಟಾಗುತ್ತಂತೆ. ಅದು ಒಳ್ಳೆಯದೋ ಕೆಟ್ಟದ್ದೋ ಅದು ಪ್ರಶ್ನೆ ಇಲ್ಲ. ಸಂಗಸ್ತೇಷೂಪಜಾಯತೆ, ಅದ್ರ ಬಗ್ಗೆ ಒಂದು ಆಸಕ್ತಿ ಹುಟ್ಟತ್ತಂತೆ. ಈ ಮಾತಿಗೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ ವಾಲ್ಮೀಕಿ ಮುನಿಗಳು ಒಂದು ಮಾತು ಹೇಳ್ತಾರೆ ರಾಮಾಯಣದಲ್ಲಿ, ಸನ್ನಿಕೃಷ್ಟೇಶು ಸೌಹಾರ್ದಂ ಸ್ಥಾವರೇಶು ವಿಜಾಯತೆ ಅಂತ. ನಾವು ದಿನವೂ ಒಂದು ವಸ್ತುವನ್ನು ನೋಡ್ತಾ ಇದ್ದರೆ ಅದು ಜಡವಾದ ವಸ್ತು, ಬೇಕಾದ್ರೆ ಒಂದು ಕಲ್ಲು ಬಂಡೆನೇ ಆಗಿರಲಿ, ಅದ್ರ ಬಗ್ಗೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಬರುತ್ತೆ ಅಂತ. ದಿನವೂ ನೋಡ್ತಾ ಇದ್ದರೆ ರಸ್ತೆ ಪಕ್ಕದಲ್ಲಿ ಬಿದ್ದಿತ್ತು, ಅದು ಯಾರೋ ಹುಡುಗರು ತಂದು ನಮ್ಮನೆ ಅಂಗಳದಲ್ಲಿಟ್ಟರು. 1-2 ವರ್ಷ ನಾವು ದಿನಾ ನೋಡ್ತಾ ಇದ್ದರೆ ಅದ್ರ ಬಗ್ಗೆ ಏನೋ ಒಂದು ರೀತಿ ಪ್ರೀತಿ ಹುಟ್ಟುತ್ತೆ. ಅದು ಯಾಕೋ ಗೊತ್ತಿಲ್ಲ. ಹಾಗೆ ಅಂತ ಆ ಕಲ್ಲು ನನ್ನ ಬಗ್ಗೆ ನೀವು ಯೋಚನೆ ಮಾಡು, ನನ್ನನ್ನು ನಿನ್ನ ಮನಸ್ಸೊಳಗೆ ತುಂಬ್ಕೊ ಅಂತೇನು ಹೇಳೋದಿಲ್ಲ. ಆದರೆ ಈ ಮನಸ್ಸೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಹೀಗೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಅದ್ರ ಬಗ್ಗೆ ಆಸಕ್ತಿ ಉಂಟಾಗತ್ತೆ. ಸರಿ, ಆ ಆಸಕ್ತಿ ಉಂಟಾಯಿತು. ಆಸಕ್ತಿ ಉಂಟಾದಮೇಲೆ ಮತ್ತೆ ಮುಂದೆ ಏನು ಅಂದರೆ ಸಂಗಾತ್ ಸಂಜಾಯತೆ ಕಾಮಃ. ಆ ಸಂಘ ಅಂಟುವಿಕೆಯಿಂದಾಗಿ ಇದು ನನಗೆ ಬೇಕು ಎನ್ನುವಂಥ ಆಸಕ್ತಿ ಉಂಟಾಗುತ್ತೆ. ಇದು ಹೇಗಾಗುತ್ತೆ ಅಂದರೆ ನಮಗೇನು ಗೊತ್ತೇ ಆಗೋದಿಲ್ಲ. ಒಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ. ಮಕ್ಕಳನ್ನು ಕರ್ಕೊಂಡು ನಾವು ಶಾಪಿಂಗಿಗೆ ಹೋಗ್ತೇವೆ. ಆಗ ಬಟ್ಟೆ ಅಂಗಡಿ ಎದುರುಗಡೆಗೆ ಆ ಬಟ್ಟೆಗಳನ್ನೆಲ್ಲ ಹಾಕಿರ್ತಾನೆ ಅವನು. ಯಾಕೆಂದರೆ ಈ ನೋಡುಗರಿಗೆ, ವ್ಯಾಪಾರಸ್ಥರಿಗೆ ಸಂಘ ಉಂಟಾಗಲಿ, ಸಂಘ ಉಂಟಾದ ಮೇಲೆ ಕಾಮ ಬರಲಿ ಎನ್ನುವಂಥದ್ದೇ ಅವ್ರ ಉದ್ದೇಶ. ಅದು ವ್ಯಾಪಾರದ ಟ್ರಿಕ್ಕು. ಮಕ್ಕಳೇನು, ದೊಡ್ಡವರು ಸಹ ನೋಡಿದ ತಕ್ಷಣ ಇದು ಚೆನ್ನಾಗಿದೆ ಅಲ್ವಾ, ಅದು ಸಂಘ. ಅದಾದ ತಕ್ಷಣ ನನಗಿದೇ ಬೇಕು ಎನ್ನುವಂಥದ್ದು ಕಾಮನೆ. ಇದೆಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಡೆದು ಬಿಡುತ್ತೆ ಅಂತ, ಅಷ್ಟು ಬೇಗ ಬೇಗ. ಮತ್ತು ಸಂಗಾತ್ ಸಂಜಾಯತೆ ಕಾಮಃ. ಸರಿ, ಆಗ ಆ ವಸ್ತು ಸಿಕ್ಕಿದರೆ ಸರಿ, ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಅಂದರೆ ಈ ಕಾಮದ ತಮ್ಮನೇ ಕ್ರೋಧ. ಕಾಮಾತ್ ಕ್ರೋಧೋಭಿಜಾಯತೆ. ತಕ್ಷಣ ನನ್ನ ಅಣ್ಣನಾದಂಥ ಕಾಮನಿಗೆ ನೀನು ತೊಂದರೆ ಕೊಟ್ಟಿಯಾ, ನಾನಿದ್ದೇನೆ ನೋಡು ಅಂತ. ಆ ವಸ್ತು ಸಿಗಲಿಲ್ಲ ಅಂತ ಕೋಪ ಬರುತ್ತೆ. ಒಂದು ನೆನ್ಪಿಟ್ಕೊಳ್ಬೇಕು, ಎಲ್ಲೆಲ್ಲಿ ಮನುಷ್ಯನಿಗೆ ಕೋಪ ಬರುತ್ತೋ ಅಲ್ಲಿ ಎಲ್ಲ ಕಡೆಗೂ ಸಹ ಕಾಮನ ಭಂಗವಾಗುವುದೇ ಕಾರಣ.
ತಾನು ಹೇಳಿದ್ದು ಆದರೆ ಕಾಮನೆ ಈಡೇರಿತು, ಆಗಲಿಲ್ಲ, ಈಡೇರಲಿಲ್ಲ, ಕೋಪ ಬಂತು. ಸಿಟ್ಟಿನ ಮೂಲವೇ ಕಾಮನೆ. ಅದು ಆಫೀಸಲ್ಲಿ ಒಬ್ಬ ಬಾಸು ತನ್ನ ಕೆಲಸದವ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂತ ಕೋಪಿಸಿಕೊಂಡಿದ್ದಿರ್ಬೋದು, ಅಥವಾ ಇನ್ಯಾವುದೇ ಸಂದರ್ಭ ಇರ್ಬೋದು. ಸಿಟ್ಟಿನ ಮೂಲ ಕಾಮ. ತಾನು ಹೇಳಿದ್ದ ಆಗಬೇಕು, ಮಾಡಲಿಲ್ಲ, ಅದಕ್ಕೋಸ್ಕರ ಕೋಪ ಅಷ್ಟೆ. ಅದಕ್ಕೆ ಬೇಕಷ್ಟು ಉದಾಹರಣೆಯನ್ನು ಕೊಡಬಹುದಿಗೆ ಅಂತ. ಆಯಿತು, ಕಾಮಾತ್ ಕ್ರೋಧೋಭಿಜಾಯತೆ. ಮತ್ತು ಮುಂದೆ ಕ್ರೋಧಾದ್ಭವತಿ ಸಮ್ಮೋಹ, ಸಿಟ್ಟು ಉಂಟಾಯಿತು. ಸಿಟ್ಟು ಉಂಟಾಗುವುದು ಎಲ್ಲಿ? ಮನಸ್ಸಿನಲ್ಲಿ. ಸಿಟ್ಟನ್ನು ಯಾವಾಗಲೂ ಬೆಂಕಿಗೆ ಹೋಲಿಸ್ತಾರೆ, ಕ್ರೋಧಾಗ್ನಿ ಅಂತ. ಬೆಂಕಿ ಏನು ಮಾಡುತ್ತೆ ಅಂದರೆ ತನ್ನ ಒಳಗೆ ಬಿದ್ದಂಥ ವಸ್ತುಗಳನ್ನು ಸುಡುತ್ತೆ, ಅದರ ಜೊತೆಗೆ ತಾನು ಎಲ್ಲಿ ನಿಂತಿರುತ್ತೋ ಅಥವಾ ಯಾವ ವಸ್ತುವಿನಲ್ಲಿ ಆಶ್ರಯ ಪಡೆದಿರುತ್ತೋ ಆ ಸ್ಥಳವನ್ನು ಸುಡುತ್ತೆ. ಈಗ ಒಲೆಯಲ್ಲಿ ಸೌದೆಯನ್ನು ನಾವು ಕೂಡ್ತೇವೆ, ಬೆಂಕಿ ಸೌದೆಯನ್ನು ಸುಡುತ್ತೆ, ಆದರೆ ಬೆಂಕಿ ಇರುವ ಒಲೆಯ ಒಳಭಾಗವನ್ನೂ ಸಹ ಅದೇನು ಮಾಡುತ್ತೆ? ಸುಟ್ಟೇ ಸುಡುತ್ತೆ. ಅದು ಯಾಕೆ ಅಂದರೆ ಅದು ಬೆಂಕಿ ಸ್ವಭಾವ. ಅದಕ್ಕೋಸ್ಕರ ಸಂಸ್ಥೆಯಲ್ಲಿ ಅದನ್ನು ಆಶ್ರಯಾಶಯ ಅಂತ ಹೆಸರು. ಅಂದರೆ ತನಗೆ ಆಶ್ರಯ ಕೊಟ್ಟಂಥ ಸ್ಥಳವನ್ನು ಅಶ್ನಾತಿ, ತಿಂದುಬಿಡ್ತದೆ ಅದು. ಹಾಗೆ ಸಿಟ್ಟು ಯಾವ ಆತ್ಮಚೈತನ್ಯದ ಬೆಳಕನ್ನು ಹೀರಿಕೊಂಡು ಮನಸ್ಸು ಈ ಸಿಟ್ಟಿಗೆ ಒಳಗಾಗುತ್ತೋ ಅಷ್ಟು ಹೊತ್ತು ಅದನ್ನು ಸಂಪೂರ್ಣವಾಗಿ ಮರೆಯುತ್ತೆ ಮನಸ್ಸು. ಮರೆತಾಗ ನಷ್ಟ ಆಗೋದು ಯಾರಿಗೆ? ಅವನಿಗೆ. ಅದಕ್ಕೋಸ್ಕರ ಅದು ಸಿಟ್ಟನ್ನು ಮಾಡ್ಕೊಂಡು ನಾವು ಬೇರೆಯವರಿಗೆ ಕೆಡಕನ್ನು ಮಾಡುವುದಕ್ಕಿಂತಲೂ ನಮಗೆ ನಾವು ಹೆಚ್ಚು ಕೆಡಕನ್ನು ಮಾಡಿಕೊಳ್ತೇವೆ. ಜ್ಞಾನಿಯಾದವನು ಇದನ್ನು ತಿಳ್ಕೊಳ್ತಾನೆ, ಅದಕ್ಕೋಸ್ಕರ ಕೋಪಿಸಿಕೊಳ್ಳೋದೇ ಇಲ್ಲ ಅವನು. ಯಾಕೆಂದರೆ ಆ ಸಿಟ್ಟಿನಿಂದ ಬೇರೆಯವರಿಗೆ ಕೆಡಕ ಆಗತ್ತೋ ಬಿಡತ್ತೋ, ತನಗಂತೂ ಕೆಡಕು. ಹಾಗಾಗಿ ಸಂಗಾತ್ ಸಂಜಾಯ ಕಾಮಾತ್ ಕ್ರೋಧೋಭಿಜಾಯತೆ. ಸರಿ, ಮುಂದಿನ ಹಂತ ಕ್ರೋಧಾದ್ಭವತಿ ಸಮ್ಮೋಹ. ಮನುಷ್ಯನಿಗೆ ಬಹಳ ಸಿಟ್ಟು ಬಂದಾಗ ಮನಸ್ಸು ವಿಚಾರ ಮಾಡುವ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತೆ. ಅದೇ ಸಮ್ಮೋಹ ಸ್ಥಿತಿ. ತಾನು ಏನು ಮಾಡ್ತಾ ಇದ್ದೇನೆ ಎನ್ನುವಂಥ ಅರಿವು ಅವನಿಗೆ ಇರೋದಿಲ್ಲ. ಹೀಗೆ ಆ ಸಿಟ್ಟಿಗೆ ಒಳಗಾದಂಥ ಮನಸ್ಸು ತನ್ನ ವಿಚಾರ ಶಕ್ತಿಯನ್ನು ಕಳ್ಕೊಂಡು ಬಿಡುತ್ತೆ. ಮತ್ತು ಹಾಗೆ ಆ ಸಮ್ಮೋಹ ಇನ್ನೂ ಮತ್ತು ಮುಂದುವರೆದಾಗ ಏನಾಗುತ್ತೆ ಅಂದರೆ ಸ್ಮೃತಿ ವಿಭ್ರಮ. ಆಗ ಪೂರ ಗಲಿಬಿಲಿ. ಒಳ್ಳೆಯದನ್ನು ಕೆಟ್ಟದ್ದನ್ನಾಗಿ, ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ತೀರ್ಮಾನ ಮಾಡ್ತಾನೆ. ಈ ಸ್ಮೃತಿ ವಿಭ್ರಮ ಯಾವಾಗ ಆಯಿತೋ ಅಂದರೆ ನೆನಪಿನ ಈ ಏರುಪೇರು ಇದು, ಆಗ ಬುದ್ಧಿನಾಶ. ಆ ಮನಸ್ಸಿನ ನಿಶ್ಚಯವಾದಂಥ ಭಾಗಕ್ಕೆ ಬುದ್ಧಿ ಅಂತ ಹೆಸರು. ಅವನಿಗೆ ನಿಶ್ಚಯವಾದಂಥ ವಿಚಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನೋಡಿ, ನಿನ್ನೆ ದಿವಸ ಏನೋ ಬಹಳವಾಗಿ ಕೋಪ ಮಾಡ್ಕೊಂಡಿರ್ತಾನೆ, ಅವರ ಮನೆಯವರಿಗೆ ಅಥವಾ ಇನ್ನು ಫ್ರೆಂಡ್ಸಿಗೋ ಬಾಯಿಗೆ ಬಂದಂಗೆ ಬೈದಿರ್ತಾನೆ. ಮಾರನೇ ದಿವಸ ಅವ್ರು ಭೇಟಿ ಆದಾಗ ಅವನೇ ಹೇಳ್ತಾನೆ, ನಿನ್ನೆ ನಾ ಸಿಟ್ಟಿನ ಭರದಲ್ಲಿ ಏನೋ ಹೇಳಿಬಿಟ್ಟೆ, ನಂಗೆ ನಿರ್ಧಾರ ತೊಗೊಳ್ಳಿಕ್ಕಾಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ವಿವೇಕಿಯಾದವನು, ಅವಿವೇಕಿ ಹೇಳೋದಿಲ್ಲ. ಅಂದರೆ ಆ ಸಿಟ್ಟಿನ ಭರದಲ್ಲಿ ನನಗೆ ಯಾವುದು ಸಾಧು ಯಾವುದು ಅಸಾಧು ಅಂತ ನಿರ್ಧಾರ ಮಾಡಲಿಕ್ಕೆ ಆಗಲಿಲ್ಲ. ಆಯಿತು. ಮತ್ತು ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಯಾವಾಗ ಈ ಸ್ಮರಣಶಕ್ತಿ ಸಂಪೂರ್ಣ ನಾಶವಾಗಿಬಿಡುತ್ತೋ ಆಗ ಬುದ್ಧಿ ಸಂಪೂರ್ಣ ನಾಶ ಆಯಿತು ಅಂತ ಅರ್ಥ. ಯಾಕೆಂದರೆ ಬುದ್ಧಿಯ ಅಸ್ತಿತ್ವ ಇರುವುದೇ ಸ್ಮರಣೆಯ ಮೂಲಕ. ಸ್ಮರಣೆಯೇ ಇಲ್ಲ ಅಂತಾದರೆ ಅವನಿಗೆ ಬುದ್ಧಿ ಇಲ್ಲ, ಇದ್ದರೂ ಅದೇನು ಲೆಕ್ಕಕ್ಕಿಲ್ಲ. ಪ್ರಣಶ್ಯತಿ, ಅವನಿದ್ದರೂ ಸತ್ತವನಾಗಿ. ಮನುಷ್ಯನಿಗೆ ಮನುಷ್ಯತ್ವ ಅಥವಾ ಅವನು ಮನುಷ್ಯ ಅಂತ ನಾವು ಕರೆಯೋದು ಯಾವುದರಿಂದ ಅಂದರೆ ಅವನಿಗಿರುವಂತಹ ಬುದ್ಧಿಯಿಂದಾಗಿ. ಬುದ್ಧಿನಾಶಾತ್ ಪ್ರಣಶ್ಯತಿ. ಹೀಗೆ ಇದಕ್ಕೆ ಗೀತೆಯಲ್ಲಿ ಭಗವತ್ಪಾದರು ಬರೀತಾರೆ, ಪ್ರಣಶ್ಯತಿ ಆದಮೇಲೆ ಮತ್ತಿನ್ನೇನು ಹೇಳಬೇಕಾದ್ದಿಲ್ಲ ಮುಂದೆ ಅಂತ. ಯಾಕೆಂದರೆ ಅವನಿದ್ದು ಸತ್ತಾಗೆ ಅಂತ, ಸ್ಕೆಲಿಟನ್ ಅವನು ಅಷ್ಟೇ ಅಂತ. ಹೀಗೆ
ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಇಲ್ಲಿ ಈ ಶ್ಲೋಕವನ್ನು ಉದಾಹರಿಸಿ ಗುರುಗಳು ವ್ಯಾಖ್ಯಾನ ಬರೀತಾರೆ. ಆ ಪ್ರಣಶ್ಯತಿ ಅನ್ನುವಲ್ಲಿ ಅದು ಧಾತು ಯಾವುದು ಅಂದರೆ ನಶ ಅದರ್ಶನೇ ಅಂತ ಧಾತು. ಆ ಧಾತು ಏನು ಹೇಳುತ್ತೆ ಅಂದರೆ ಸ್ವಸ್ವರೂಪ ಸಾಕ್ಷಾತ್ಕಾರ ಏವವಾ ಅತ್ರ ಮೃತ್ಯು ಪದಾರ್ಥ. ಅಂದರೆ ಆ ಬುದ್ಧಿ ನಾಶ ಆಗೋದು ಅಂದರೆ ತನ್ನ ಸ್ವರೂಪ ಏನೂ ತಿಳಿಯದೇ ಇರುವ ಹಾಗೆ ಮಾಡಿಬಿಡುತ್ತೆ ಆ ಬುದ್ಧಿ. ಹಾಗಾಗಿ ಆ ಬುದ್ಧಿ ಇವನನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಅಂದರೆ ಯಾವ ಬುದ್ಧಿ ಆತ್ಮವಿಚಾರವನ್ನು ತಿಳಿಯೋದಿಲ್ವೋ ಆ ಬುದ್ಧಿ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಸಹ ಒಂದೇ. ಅದಕ್ಕೋಸ್ಕರ ಆ ಸಿಟ್ಟನ್ನು ಕಡಿಮೆ ಮಾಡಬೇಕು. ಸಿಟ್ಟನ್ನು ಕಡಿಮೆ ಮಾಡಬೇಕು ಅಂದರೆ ಅದಕ್ಕೆ ಸ್ಮೃತಿ ಭ್ರಂಶ ಆಗದೇ ಇರುವಾಗ ನೋಡ್ಕೊಳ್ಬೇಕು. ಎಲ್ಲ ಚೈನ್ ಸಿಸ್ಟಮ್ ಇದೆ, ಮತ್ತೆ ಪುನಃ ವಾಪಸ್ ಬರಬೇಕೀಗಂತ. ಅದಕ್ಕೆ ಏನು ಮೂಲ ಏನು ಕೇಳಿದರೆ ಸಂಗಾತ್ ಸಂಜಾಯತೆ ಕಾಮಃ. ಆ ಸಂಘ ಇನ್ನೊಂದು ಜಡವಸ್ತುಗಳಲ್ಲಿರುವಂಥ ಆಸಕ್ತಿಯನ್ನು, ಅಂಟಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಬೇಕು. ಹೀಗೆ ಇದಿಷ್ಟನ್ನು ಈ ಮೊದಲನೇ ಶ್ಲೋಕದ ಪೂರ್ವಾರ್ಧದಲ್ಲಿ ಈ ಹಾನಿಯಾಗುವಂಥ ವಿಚಾರವನ್ನು, ಮನಸ್ಸು ಹೇಗೆ ನಮ್ಮನ್ನು ದಾರಿ ತಪ್ಪಿಸ್ತದೆ ಎನ್ನುವಂಥ ವಿಚಾರವನ್ನು ಹೇಳಿದರು. ಅದಾದ ಮೇಲೆ ಏವಂ ಅವಿರಕ್ತಸ್ಯ ಜಾಯಮಾನಂ ಫಲಮುಕ್ತ್ವ, ವಿರಕ್ತನಲ್ಲದೇ ಇರುವವನಿಗಾಗುವಂಥ ಈ ಫಲವನ್ನು ಹೇಳಿ ಆದ ಮೇಲೆ ವಿರಕ್ತನಾದವನಿಗೆ ಏನು ಫಲ ಅನ್ನೋದನ್ನು ಈ ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ. ಪೂರ್ವಾರ್ಧ ವಿರಕ್ತನಲ್ಲದೇ ಇರುವವನಿಗೆ ಏನಾಗುತ್ತೆ ಅಂತ ಹೇಳುತ್ತೆ, ಉತ್ತರಾರ್ಧ ವಿರಕ್ತನಾದವನಿಗೆ ಏನು ಫಲ ಅನ್ನೋದನ್ನು ಹೇಳುತ್ತೆ. ಅದಕ್ಕೆ ಅವರು ಹೇಳ್ತಾರೆ ಶ್ಲೋಕದ ಉತ್ತರಾರ್ಧ, ಹಿತ ಸುಜನ ಗುರೂಕ್ತ್ಯ ಗಚ್ಚತ ಸ್ವಸ್ಯ ಯುಕ್ತ್ಯ ಪ್ರಭವತಿ ಫಲಸಿದ್ಧಿ ಸತ್ಯಮಿತ್ಯೇವ ವಿದ್ಧಿ. ಹಿತ ಸುಜನ ಗುರೂಕ್ತ್ಯ ಅಂದರೆ ಹಿತಾಹ, ಹಿತವಾದದ್ದರ ಬಗ್ಗೆ ಮೊದಲು ಮನಸ್ಸನ್ನು ಹರಿಸು. ಹಿತವಾದದ್ದು ಬೇರೆ, ಪ್ರಿಯವಾಗುವುದು ಬೇರೆ. ನಾವೇನು ಮಾಡ್ತೇವೆ, ಪ್ರಿಯವಾದದ್ರ ಅತ್ತ ಮನಸ್ಸನ್ನು ಹರಿಸ್ತೇವೆ. ಆದರೆ ಶಾಸ್ತ್ರ ಹೇಳುತ್ತೆ ಪ್ರಿಯವಾದದ್ದೆಲ್ಲ ನಿನಗೆ ಹಿತ ಮಾಡುತ್ತೆ ಅಂತಿಲ್ಲ, ಅದು ಅಹಿತವನ್ನೇ ಮಾಡುತ್ತೆ. ಆದರೆ ಹಿತವಾದದ್ದು ಪ್ರಿಯ ಅಲ್ಲದೇ ಇದ್ರೂ ಸಹ ನಿನಗೆ ಎಂದೆಂದಿಗೂ ಹಿತವನ್ನೇ ಮಾಡುತ್ತೆ. ಹಾಗಾಗಿ ಆ ಶ್ರೇಯಸ್ಸನ್ನು ಬಯಸುವಂಥವನು ಯಾವಾಗಲೂ ಸಹ ಹಿತವಾದದ್ದರ ಬಗ್ಗೆ, ಅಂದರೆ ಸಜ್ಜನರ ಸಂಘದ ಕಡೆಗೆ ಅಥವಾ ಸತ್ಪುರುಷರ ಸಂಘದ ಕಡೆಗೆ ಆತ ಮನಸ್ಸನ್ನು ಹರಿಸಬೇಕು. ಎಷ್ಟು ದಿವಸ ಸಜ್ಜನರ ಸಂಘ ಮಾಡಬೇಕು ಅಂದರೆ ಸರಿಯಾದ ಗುರುಗಳು ಸಿಗುವವರೆಗೆ. ಗುರುಲಾಭ ಪರ್ಯಂತಂ ಸುಜನೋಕ್ತಿ, ಸರಿಯಾದ ಗುರುಗಳು ಸಿಗುವವರೆಗೆ ಸಜ್ಜನರ ಸಹವಾಸದಲ್ಲಿದ್ದು ಆ ಸತ್ಸಂಗದಲ್ಲಿ ಇರುವಂಥ ಉತ್ತಮ ವಿಚಾರವನ್ನು ಗ್ರಹಿಸಬೇಕು, ಹಿಡಿಬೇಕು. ಆಮೇಲೆ ಸರಿಯಾದ ಗುರುಗಳು ಸಿಕ್ಕಾಗ ಅದನ್ನು ಬಿಟ್ಟಾಯ್ತು. ಸತ್ಸಂಗದ ಉದ್ದೇಶವೇ ಸರಿಯಾದ ದಾರಿಗೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳುವುದು. ಅದು ಸಿಕ್ಕ ಮೇಲೆ ಮತ್ತೆ ಅದರ ಅವಶ್ಯಕತೆ ಇಲ್ಲ. ಆಗ ಈ ಸರಿಯಾದ ಗುರುವಿನ ಮಾರ್ಗದರ್ಶನ ಸಿಕ್ಕಾಗ ಅವನಿಗೆ ಅಧ್ಯಾತ್ಮ ದಾರಿಯಲ್ಲಿ ಸಾಗಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅರ್ಹತೆ ಬರ್ತದೆ. ಶೈವ ಮಾರ್ಗದಲ್ಲಿ ಅವನು ಮುಂದುವರಿತಾನೆ, ಅದರಿಂದ ಅವನಿಗೆ ಫಲ ಸಿದ್ಧಿ ಆಗತ್ತೆ ಅಂತ. ಪರಮಪುರುಷಾರ್ಥಭೂತ ಮೋಕ್ಷಪ್ರಾಪ್ತಿ ಪ್ರಭವತಿ ಅಂತ ಗುರುಗಳ ವ್ಯಾಖ್ಯಾನ. ಅವನಿಗೆ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳು, ಈ 4 ಪುರುಷಾರ್ಥಗಳಲ್ಲಿ ಈ 3 ಪುರುಷಾರ್ಥ, ಮೋಕ್ಷ ಪರಮ ಪುರುಷಾರ್ಥ. ಈ 3 ಇದ್ದವನಿಗೆ ಇದು ಸಿಗತ್ತೆ ಅಂತಿಲ್ಲ, ಆದರೆ ಇದು ಸಿಕ್ಕವನಿಗೆ ಇವುಗಳ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ದಟ್ ಈಸ್ ಕಾಲ್ಡ್ ಪರಮ ಪುರುಷಾರ್ಥ. ಇವೆಲ್ಲ ಪುರುಷಾರ್ಥ. ಅದಕ್ಕೆ ಹೀಗೂ ಅರ್ಥ ಹೇಳ್ಬೋದು, ಈ 3 ಎಲ್ಲ ಪುರುಷರು ಬಯಸ್ತಾರೆ. ಪುರುಷರು ಅಂದರೆ ದಯವಿಟ್ಟು ಸ್ತ್ರೀಯರು ಸೇರಿ, ಏಕೆಂದರೆ ವೇದಾಂತದಲ್ಲಿ ಪುರುಷರು ಅಂದರೆ ಸ್ತ್ರೀಯರು ಸೇರಿಯೇ ಅಂತ ಅರ್ಥ, ಮಾನವರು ಅಂತ ಅರ್ಥ. ಆದರೆ ಇದನ್ನು ಬಯಸುವವರು ಅವರು ಎಂಥವರಾಗಿರ್ತಾರೆ, ಅವರು ಪರಮರು, ಉತ್ಕೃಷ್ಟರು, ಶ್ರೇಷ್ಠರು, ಅಂಥವರಿಂದ ಬಯಸಲ್ಪಡುವಂಥದ್ದು ಮೋಕ್ಷ. ಆದ್ದರಿಂದ ಅದಕ್ಕೆ ಪರಮ ಪುರುಷಾರ್ಥ ಅಂತ ಹೀಗೂ ಸಹ ಅರ್ಥವನ್ನು ಹೇಳಬಹುದು. ಅಷ್ಟು ಹಿನ್ನೆಲೆಯಲ್ಲಿ
ಹೀಗೆ ಈ ಶ್ಲೋಕದ ಅರ್ಥವನ್ನು ಈ ರೀತಿಯಾಗಿ ನೀನು ಮುಂದುವರೆದರೆ ನನಗೆ ಖಂಡಿತವಾಗಿಯೂ ಸಹ ಆ ಪರಮ ಪುರುಷಾರ್ಥದ ಪ್ರಾಪ್ತಿ ಅಂದರೆ ಮೋಕ್ಷ ಹಾಗೇ ಆಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಈಗ 84ನೇ ಶ್ಲೋಕಕ್ಕೆ ಒಂದು ಅವತಾರಿಕೆ ಅಂದರೆ ಒಂದು ಸಂಗತಿ ವಾಕ್ಯ, ಬ್ರಿಡ್ಜ್ ಅಂತ. ಮಾತ್ರಾಸ್ತದೀಯ ಇತ್ಯಾರಭ್ಯ ಏತದಂತಂ ಕೃತಸ್ಯ. 76ನೇ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳಿದರು. ಈ ಇಂದ್ರಿಯ ವಸ್ತುಗಳನ್ನು ಅಂದರೆ ಇಂದ್ರಿಯಾರ್ಥಗಳನ್ನು ಮಾತ್ರ ಎನ್ನುವಂತಹ ಶಬ್ದಗಳಿಂದ ಅವುಗಳನ್ನು ಕರೆದಿದ್ದರು. ಆ ಶ್ಲೋಕ ಹೀಗೆ ಪ್ರಾರಂಭ ಆಗುತ್ತೆ. ಮಾತ್ರಾಸ್ತದೀಯ ವಿಷಯಾ ಭವಂತಿ ಶಬ್ದಾದಯ ಪಂಚ ಸುಖಾಯ ಭೋಕ್ತು ಅಂತ. ಈ ಶ್ಲೋಕದಿಂದ ಆರಂಭಿಸಿ ಈ 83ನೇ ಶ್ಲೋಕದವರೆಗೆ ವಿಷಯಗಳು ಹೇಗೆ ನಮಗೆ ಅನರ್ಥವನ್ನು ಉಂಟು ಮಾಡುತ್ತವೆ ಅನ್ನೋದನ್ನು ಹೇಳಿದ್ದಾಯಿತು. ಇಷ್ಟು ಹೇಳಿ ಆದಮೇಲೆ ಇದಾನೇ ಮುಮುಕ್ಷೋ ಹೇಯೋಪಾದೇಯೇ ಉಪದಿಶತಿ. ಮುಮುಕ್ಷುವಾದವನು ಯಾವುದನ್ನು ಬಿಡಬೇಕು ಮತ್ತು ಯಾವುದನ್ನು ಹಿಡಿಬೇಕು ಅನ್ನೋದನ್ನು ಈ 84ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಾರೆ ಈ ಶ್ಲೋಕದಲ್ಲಿ. ಮೋಕ್ಷಸ್ಯ ಕಾಂಕ್ಷಾ ಯದಿವೈತವಾಸ್ತಿ ತ್ಯಜಾತಿ ದೂರಾತ್ ವಿಷಯಾನ್ ವಿಷಂ ಯಥ ಪೀಯೂಷವತ್ತೋಷ ದಯಾ ಕ್ಷಮಾರ್ಜವ ಪ್ರಶಾಂತಿ ದಾಂತೀರ್ಭಜ ನಿತ್ಯಮಾದರಾತ್. ಶಿಷ್ಯನಿಗೆ ಗುರುಗಳು ಹೇಳ್ತಾರೆ, ನಿನಗೆ ನಿಜವಾಗಿಯೂ ಮೋಕ್ಷದ ಅಭಿಲಾಷೆ ಇದ್ದರೆ ವಿಷಯಗಳನ್ನು ದೂರದಿಂದಲೇ ತ್ಯಜಿಸಿಬಿಡು, ಅವುಗಳ ಹತ್ತಿರಕ್ಕೂ ಹೋಗಬೇಡ. ಯಾಕೆ ಅಂದರೆ ಅದು ವಿಷಯ ಅಲ್ಲ, ಅದು ವಿಷ ಅಂತ. ವಿಷಂ ಯಥ ಅಂತ. ಪೀಯೂಷವತ್ತೋಷ ದಯಾ ಕ್ಷಮಾರ್ಜವ ಪ್ರಶಾಂತಿ ದಾಂತೇರ್ಭಜ ನಿತ್ಯಮಾದರಾತ್. ಸರಿ, ವಿಷ ಸದೃಶವಾದ ವಿಷಯಗಳನ್ನೇ ಬಿಡಬೇಕು. ಈ ಬಿಟ್ಟ ತಪ್ಪಿಗೆ ಏನಾದ್ರು ಹಿಡಿಬೇಕಲ್ಲ, ಬ್ಯಾಲೆನ್ಸ್ ಆಗಬೇಕಲ್ಲ. ಏನು ಹಿಡಿಬೇಕು ಅಂದರೆ ಇದಿಷ್ಟನ್ನು ಹಿಡಿ. ಯಾವ್ಯಾವುದನ್ನು? ದಯಾಗುಣ, ಮತ್ತು ಆರ್ಜವ ರುಜುತನ, ಮತ್ತು ಪ್ರಶಾಂತಿ ಮನಸ್ಸಿನ ನಿಗ್ರಹ ಮಾಡುವಿಕೆ, ದಾಂತಿ ಬಹಿರಿಂದ್ರಿಯಗಳನ್ನು ನಿಗ್ರಹಿಸುವಿಕೆ, ಇವುಗಳನ್ನು ನಿತ್ಯವೂ ಆದರಾತ್ ಭಜ, ಗೌರವದಿಂದ ಪಾಲಿಸು. ನಾನು ಹೇಳ್ತೇನೆ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಅಲ್ಲ, ನಿನಗೆ ಇಷ್ಟವಾದ ಕೆಲಸವನ್ನು ಹೇಗೆ ನೀನು ಮಾಡ್ತೀಯೋ ಹಾಗೆ ಇದನ್ನು ನೀನು ಒಪ್ಪಿಕೋ, ಪ್ರೀತಿಯಿಂದ ಮಾಡು. ಯಾಕೆಂದರೆ ಇವು ನಿನಗೆ ಪೀಯೂಷವತ್. ಪೀಯೂಷ ಅಂದರೆ ನೆಕ್ಟರ್, ಅಮೃತ ಅಂತ ಅರ್ಥ. ಆದರೆ ಅದು ಎಷ್ಟು ಜನರಿಗೆ ಸಿಗ್ತದೆ ಹೇಳಿ ಅಲ್ವಾ? ಆ ಅಮೃತ ಪಡೆಯೋದಕ್ಕೆ ಅಂತ ಹೋದರೆ ಮೊದಲು ಸಿಗೋದೇ ವಿಷ. ನೋಡ್ತೇವೆ ನಾವು ಕ್ಷೀರ ಸಮುದ್ರ ಮಥನ ಮಾಡುವಾಗ ಮೊದಲು ಬಂದಿದ್ದೇನು? ವಿಷ. ಕೊನೆಗೆ ಬಂದಿದ್ದು ಅಮೃತ. ಅಲ್ಲಿವರೆಗೆ ನಮ್ಮ ತಾಳ್ಮೆನೇ ಇರೋದಿಲ್ಲ ಅಲ್ವಾ? ಹಾಗಾಗಿ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ವ್ಯಾಖ್ಯಾನಕಾರರ ಗುರುಗಳ ಮಾತನ್ನು ನೋಡೋಣ. ಮೊದಲು ಬಿಡಬೇಕಾದದ್ದನ್ನು ಹೇಳ್ತಾರೆ. ಯಾಕೆ ಹಿಡಿಬೇಕಾದ್ದನ್ನು ಮೊದಲು ಹೇಳಲಿಲ್ಲ ಅಂದರೆ ಒಂದು ಸ್ವಾರಸ್ಯ ಉಂಟು. ಬಿಡಬೇಕಾದದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಹಿಡಿಬೇಕಾದನ್ನು ಹಿಡಿದು ತುಂಬಿದರೆ ಆ ಹೊರಗಡೆಯಿಂದ ನಾವು ಒಳ್ಳೆಯ ವಿಷಯ ತುಂಬಿದ್ದೂ ಸಹ ಅದು ಬಿಡೋದ್ರ ಗುಂಪಿಗೆ ಸೇರಿಬಿಡುತ್ತೆ. ಹೇಗೆ ಅಂದರೆ ಇಲ್ಲೊಂದು ಕೊಳಕಾದ ಪಾತ್ರೆ ಇದೆ, ಅದಕ್ಕೆ ನಾವೀಗ ಫ್ರೆಶ್ ಆದ ಹಾಲನ್ನು ಹಾಕಬೇಕು. ಆ ಕೊಳಕು ಪಾತ್ರೆಯನ್ನು ತೊಳೆಯದೆ ಶುದ್ಧಗೊಳಿಸದೆ ಹಾಲನ್ನು ಹಾಕಿದರೆ ಅದೇನಾಗುತ್ತೆ? ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೊದಲು ಆ ಪಾತ್ರೆಯನ್ನು ಕ್ಲೀನ್ ಮಾಡು, ಆಮೇಲೆ ಅದಕ್ಕೆ ಹಾಲು ಹಾಕು. ನೀನು ಏನೂ ಆಗೋದಿಲ್ಲ, ಹಾಲಾಗಿ ಉಳಿತದೆ. ಹಾಗೆ ಮೊದಲು ಬಿಡಬೇಕಾದನ್ನು ಹೇಳ್ತಾರೆ. ಏನು ಅಂದರೆ ಮೊದಲು ಮೋಕ್ಷಸ್ಯ, ನಿನಗೆ ಮೋಕ್ಷದ ಬಗ್ಗೆ ನಿಜವಾದ ಆಸಕ್ತಿ ಉಂಟೋ ಅಥವಾ ಅಕ್ಕಪಕ್ಕದವ್ರು ಹೇಳ್ತಾರೆ ನನಗೂ ಸಿಕ್ಕಿದ್ರೆ ಸಿಗಲಿ ಅಂತ ಮೇಲಿಂದ ಮೇಲೆ ಆಸಕ್ತಿ ಉಂಟು ಅಂತ ಮೊದಲು ತೀರ್ಮಾನ ಮಾಡು. ಅದಕ್ಕೋಸ್ಕರ ಹೇಳ್ತಾರೆ ಮೋಕ್ಷಸ್ಯ ಕಾಂಕ್ಷಾ ಯದಿ ವೈತವಾಸ್ತಿ, ಅಂದರೆ ಮೋಕ್ಷಸ್ಯ ಕಾಂಕ್ಷಾ ವೈ, ಮೋಕ್ಷದ ಅಪೇಕ್ಷೆಯೇ ಅಂತ.
ಈಗ ಈ ಅಪೇಕ್ಷೆಯಲ್ಲಿ ಹೇಗೆ ಕೇಳಿದರೆ, ಕೆಲವು ಜನರಿಗೆ ನಾನು ಗಂಗೆಗೆ ಹೋಗಿ ಸ್ನಾನ ಮಾಡೇ ಬರಲೇಬೇಕು ಅಂತ ಬಲವಾದ ಆಸಕ್ತಿ ಇರುತ್ತೆ. ಮತ್ತು ಕೆಲವು ಜನರಿಗೆ ಹಾಗಲ್ಲ, ಯಾರೋ ಪಕ್ಕದ ಮನೆಗೆ ಹೊರಟರು, ಬರ್ತೀರಾ ಅಂತ ಕೇಳಿದ್ರು, ನೀವು ಕರ್ಕೊಂಡು ಹೋದ್ರೆ ಬರ್ತೀನಿ ಅಂತ ಹೊರಟರು. ಹಾಗಿದ್ರೆ ಅವರ ಆಸಕ್ತಿ, ಅವ್ರು ಕರ್ಕೊಂಡು ಹೋಗ್ತಾರೆ, ನಾನು ಹೋಗ್ತೇನೆ ಅಷ್ಟೇ. ಇದು ತೀವ್ರವಾದ ಆಸಕ್ತಿ ಅಲ್ಲ. ಹಾಗಾಗಿ ಇಂಥವ್ರು ಏನು ಮಾಡ್ತಾರೆ, ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಬೇಕಿದ್ರೂ ಸಹ ಮನೆ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತಾರೆ. ಆದರೆ ಯಾರು ನಾನು ಜೀವನದಲ್ಲಿ ಗಂಗೆಯಲ್ಲಿ ಒಮ್ಮೆ ಮಾತ್ರ ಮುಳುಗಿ ಸ್ನಾನ ಮಾಡ್ತಾ ಇದ್ದೇನೆ ಎನ್ನುವಂಥ ಈ ತೀವ್ರವಾದ ಆಸಕ್ತಿಯಿಂದ ಸ್ನಾನ ಮಾಡ್ತಾರೋ ಅವರು, ತಾಯಿ ನನ್ನ ಜನ್ಮ ಜನ್ಮಾಂತರದ ಪಾಪದ ಕೊಳೆಯನ್ನು ತೊಳೆದು ಬಿಡು ನೀನು, ಮತ್ತೆ ನಾನು ನಿನ್ನಲ್ಲಿ ಸ್ನಾನ ಮಾಡ್ತೇನೋ ಇಲ್ಲೋ ಅಂತ ಗೊತ್ತಿಲ್ಲ. ಈ ಭಾವನೆಯಿಂದ ಸ್ನಾನ ಮಾಡಿದರೆ ಹೇಗೆ, ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗಲೂ ಸಹ ನಮ್ಮನೆ ನಾಯಿಗೆ ಅನ್ನ ಹಾಕಿದ್ರೋ ಇಲ್ವೋ, ಅದಕ್ಕೆ ವಾಕಿಂಗ್ ಮಾಡಿಸಿದ್ರೋ ಇಲ್ವೋ ಅಂತ ವಿಚಾರ ಮಾಡ್ತಾ ಸ್ನಾನ ಮಾಡಿದರೆ ಹೇಗೆ? ಇಬ್ಬರೂ ಸ್ನಾನ ಮಾಡಿದ್ದಾರೆ. ಹಾಗಿದ್ರೆ ಮೊದಲು ಅವ್ರು ಹೋಗಿದ್ರಲ್ಲ ಸ್ವ ಇಚ್ಛೆಯಿಂದ, ಅದು ತೀವ್ರವಾದ ಆಸಕ್ತಿ. ಇವರಿಗೆ ತೀವ್ರ ಆಸಕ್ತಿ ಇಲ್ಲ. ಹೇಗೆ? ಅದಕ್ಕೋಸ್ಕರ ಹೇಳ್ತಾರೆ, ಮೋಕ್ಷಸ್ಯ ಕಾಂಕ್ಷಾ ಯದಿವೈತವಾಸ್ತಿ. ಮೋಕ್ಷದ ಆಸಕ್ತಿ ನಿನಗೆ ನಿಜವಾಗಿಯೂ ಇದ್ದರೆ ಬಲವಾಗಿ ಅಂತ, ಅದಕ್ಕೇನು ಮಾಡು, ಮನುಷ್ಯ ಯಾವಾಗಲೂ ವಿಷವನ್ನು ಇಷ್ಟಪಡ್ತಾನೆ, ಪಾಯ್ಸನ್ನನ್ನು ಇಲ್ಲ. ಹಾಗೆಯೇ ಈ ವಿಷಯ ಎನ್ನುವುದು ಸಹ ಅದೊಂದು ಪಾಯ್ಸನ್ ಅಂತ ಅಂದ್ಕೋ. ಯಾಕೆಂದರೆ ಪ್ರಪಂಚದಲ್ಲಿ ಎಲ್ಲರ ಅನುಭವವೂ ಹಾಗೆಯೇ. ಈ ಇಂದ್ರಿಯಗಳಿಂದ ಸಿಗುವ ಸುಖವನ್ನು ಸಿಗುವವರೆಗೆ ಎಷ್ಟು ಬಯಸ್ತಾನೋ, ಅನುಭವಿಸಿ ಆದ ಮೇಲೆ ಥತ್ ಇದರ ಹಣೆ ಬರವೆ ಅಂತ ಅದನ್ನು ನಿಂದಿಸ್ತಾನೆ. ಯಾಕೆ? ಅದು ನಿಜವಾಗಿಯೂ ಸುಖ ಕೊಡುತ್ತೆ ಅಂತ ಆದರೆ ಅನುಭವಿಸಿ ಆದ ಮೇಲೂ ಸಹ ಅಷ್ಟೇ ಆಸಕ್ತಿ ಇರಬೇಕಿತ್ತಲ್ವ. ಆದ್ದರಿಂದ ಅದೊಂದು ವಿಷದಂತೆ ಇರುವಂಥದ್ದು, ವಿಷಯಾಸಕ್ತಿ ಎನ್ನುವಂಥದ್ದು. ಅದನ್ನು ನೀನು ಮನಸಾಪಿ ಮಾರ್ಷೀಹಿ, ಅನುಭವಿಸೋದಲ್ಲ, ಮನಸ್ಸಿನಲ್ಲೂ ಅವುಗಳ ಬಗ್ಗೆ ಯೋಚಿಸಬೇಡ. ಯಾಕೆಂದರೆ ಮನಸ್ಸಿನಲ್ಲಿ ನಿನಗೆ ಅದರ ಬಗ್ಗೆ ವಿಚಾರ ಬಂದ್ರೂ ಸಹ ನೀನು ದಾರಿ ತಪ್ಪಿದೆ ಅಂತ ಅರ್ಥ. ನಾನು ಆಗಲೇ ಅದಕ್ಕೋಸ್ಕರ ಹೇಳಿದೆ, ಇಂತಹ ಕೆಟ್ಟ ವಿಚಾರ ಮನಸ್ಸಿನಲ್ಲಿ ಬಂದ್ರೂ ಸಹ ಅವನು ಪತಿತ ಅಂತ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಅಕುರ್ವನ್ ವಿದ್ಯುಕ್ತಂ ನಿಷಿದ್ಧಂ ಪರಿವರ್ಜಯೇತ್, ನಿಷಿದ್ಧ ಪರಿಹಾರೇಣ ವಿಹಿತೆ ಲಭತೆ ಮತಿಂ. ಸೂತ ಸಂಹಿತೆಯಲ್ಲಿ ಒಂದು ಮಾತು ಬರುತ್ತೆ. ಈ ನಿಷಿದ್ಧವಾದ ಕರ್ಮವನ್ನು ಮಾಡ್ತಾನೆ ವಿಹಿತವಾದದ್ದನ್ನೂ ಮಾಡಿದರೆ ಆ ವಿಹಿತವಾದ ಕರ್ಮದಿಂದ ಏನೂ ಫಲ ಇಲ್ಲ. ಯಾವಳು ಹಾಗೆ ನಿಷಿದ್ಧ ಕರ್ಮವನ್ನು ಪೂರ್ತಿ ಬಿಟ್ಟ ಮೇಲೆ ಆಮೇಲೆ ವಿಹಿತವಾದದ್ದನ್ನು ಮಾಡಬೇಕು. ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ತೇನೆ, ವಿಹಿತವಾದದ್ದನ್ನು ಸಾಧಿಸ್ತೇನೆ ಅಂದರೆ ಆಗದೇ ಇರುವಂಥದ್ದು. ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ, ಮತ್ತು ಪುನಃ ಜ್ಞಾಪಿಸ್ತೇನೆ ಅದನ್ನು. ಶಾಸ್ತ್ರದ ದೃಷ್ಟಿಯಲ್ಲಿ ಈ ಮೂಳೆ ಎನ್ನುವಂಥದ್ದು ಒಂದು ಅಪವಿತ್ರವಾದ ವಸ್ತು. ಅದು ಸ್ಪರ್ಶ ಆದರೆ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅದಕ್ಕೋಸ್ಕರ ಅದನ್ನು ಸ್ಪರ್ಶ ಮಾಡಿದ ಮೇಲೆ ಸ್ನಾನ ಮಾಡ್ತಾರೆ. ಈಗ ಒಬ್ಬಾತ ನಾನು ಗಂಗೆಯಲ್ಲಿ ಸ್ನಾನ ಮಾಡ್ತೇನೆ, ಅದಕ್ಕೋಸ್ಕರ ಮೂಳೆ ಹಿಡ್ಕೊಂಡೇ ಸ್ನಾನ ಮಾಡ್ತೇನೆ ಅಂತ ವಿಚಾರ ಮಾಡಿದರೆ ಈಗ ಅವನು ಶುದ್ಧನಾದನೋ ಅಥವಾ ಅಶುದ್ಧನಾಗಿಯೇ ಇದ್ದಾನೋ ಅಂತ ಪ್ರಶ್ನೆ ಕೇಳಿದರೆ ಅವನು ಅಶುದ್ಧನಾಗಿಯೇ ಇದ್ದಾನೆ ಅಂತ. ಸ್ನಾನದ ಸ್ವಭಾವ ಏನು ಅಂದರೆ, ಸ್ನಾನ ಮಾಡುವುದಕ್ಕಿಂತ ಮೊದಲು ಮಾಡಿದಂತಹ ಕೊಳೆಯನ್ನು ಅಥವಾ ಪಾಪವನ್ನು ಅದು ಪರಿಹರಿಸ್ತದೆ. ಆದರೆ ಸ್ನಾನದ ಜೊತೆಗೇ ಮಾಡಿದ್ದನ್ನು ಅದು ಪರಿಹಾರ ಮಾಡೋದಿಲ್ಲ. ಹೌದು ತಾನೆ? ಆದ್ದರಿಂದ ಅವನು ಎಷ್ಟು ಸಲ ಮೂಳೆ ಹಿಡ್ಕೊಂಡು ಮುಳುಕ ಹಾಕಿದ್ರೂ ಸಹ ಅವನು ಶುದ್ಧನಾಗುವುದಿಲ್ಲ. ಹಾಗಿದ್ರೆ ಏನು ಮಾಡಬೇಕು? ಅದನ್ನು ಬಿಸಾಡಿ ಒಂದು ಸಲ ಮುಳುಕ ಹಾಕು, ಆಗ ಶುದ್ಧನಾಗ್ತಾನೆ. ಹಾಗೆಯೇ ಅಕುರ್ವನ್ ವಿದ್ಯುಕ್ತಂ, ನಿನಗೆ ಶಾಸ್ತ್ರ ಯಾವುದನ್ನು ಮಾಡಬೇಕು ಅಂತ ಹೇಳಿದೆಯೋ ಅದನ್ನು ಮಾಡದೇ ಇದ್ದರೂ ಚಿಂತೆ ಇಲ್ಲ.
ಆದರೆ ಯಾವುದನ್ನು ಮಾಡಬಾರದು ಅಂತ ಹೇಳಿದೆಯೋ ಅದನ್ನು ಸುತರಾಮ್ ಮಾಡಬೇಡ. ಮಾಡಬಾರದು ಹೇಳಿದ್ದನ್ನು ನೀನು ಬಿಟ್ಟೇ ಬಿಡು. ಯಾವುದನ್ನು ಮಾಡಲೇಬೇಕು ಅಂತ ಹೇಳಿದೆಯಲ್ಲ ಅದನ್ನು ಮಾಡು. ಅಕಸ್ಮಾತ್ತಾಗಿ ಬಿಟ್ಟರೂ ಚಿಂತೆ ಇಲ್ಲ. ಯಾಕೆಂದರೆ ಈ ಮಾಡಬಾರದ್ದನ್ನು ಸುತರಾಮ್ ನೀನು ಬಿಟ್ಟಿದ್ದರಿಂದ ಮುಂದೊಂದು ದಿನ ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ಮಾಡಬೇಕು ಅಂತ ಬುದ್ಧಿ ಬರ್ತದೆ. ಸೂತ ಸಂಹಿತೆಯ ಮಾತದು. ನಿಷಿದ್ಧ ಪರಿಹಾರೇಣ, ಈ ನಿಷಿದ್ಧ ಕರ್ಮವನ್ನು ಮಾಡುವುದನ್ನು ಬಿಟ್ಟಿದ್ದರಿಂದ ಮುಂದೆ ವಿಹಿತೆ ಲಭತೆ ಮತಿಂ, ನಾನು ಇದನ್ನು ಮಾಡಬೇಕು ಅಂತ ಬುದ್ಧಿ ಬರುತ್ತಂತೆ. ಹಾಗಿದ್ದರೆ ಇದರಲ್ಲಿ ಏನು ಬದಲಾವಣೆ ಆದಂಗಾಯಿತು ಅಂದರೆ ನೋಡಿ, ಇಷ್ಟು ಬದಲಾವಣೆ ಆಯಿತು. ಮೊದಲು ವಿಹಿತವಾದದ್ದನ್ನು ಮಾಡ್ತಾ ಇರಲಿಲ್ಲ, ನಿಷಿದ್ಧವಾದದ್ದನ್ನೇ ಮಾಡ್ತಿದ್ದ. ಯಾವುದನ್ನು ಶಾಸ್ತ್ರ ಬಿಡಬೇಕು ಅಂತ ಹೇಳಿತ್ತೋ ಅದನ್ನೇ ಮತ್ತೆ ಮತ್ತೆ ಮಾಡ್ತಿದ್ದ. ವಿಹಿತವಾದದ್ದನ್ನೂ ಮಾಡ್ತಾ ಇರಲಿಲ್ಲ. ಈಗ ನಿಷಿದ್ಧವಾದದ್ದನ್ನು ಬಿಟ್ಟ, ವಿಹಿತವಾದದ್ದನ್ನು ಇನ್ನೂ ಹಿಡಿಲಿಲ್ಲ. ಅದನ್ನು ಬಿಟ್ಟಿದ್ದೇ ಒಂದು ಮಹಾ ಬೆಳವಣಿಗೆ ಅಲ್ವಾ? ಇದು ಶಾಸ್ತ್ರ ಕೇಳೋದು. ಯಾಕೆ ಅಂದರೆ ಅದನ್ನು ಮಾಡೋದನ್ನು ಬಿಟ್ಟಿದ್ದಾನೆ, ಮುಂದೆ ಒಂದು ದಿವಸ ವಿಹಿತವಾದದ್ದನ್ನು ಹಿಡಿತಾನೆ. ಹೇಗೆ ಹೇಳ್ತೀರಿ ಅಂದರೆ ನಿಷಿದ್ಧವಾದದ್ದನ್ನು ಬಿಟ್ಟಿದ್ದೇ ಮುಂದೆ ವಿಹಿತವಾದದ್ದನ್ನು ಹಿಡಿತಾನೆ ಅನ್ನೋದಕ್ಕೆ ಕಾರಣ, ಲಾಜಿಕ್ ಅದು. ಹೀಗೆ ನಿಷಿದ್ಧ ಪರಿಹಾರೇಣ ವಿಹಿತೆ ಲಭತೆ ಮತಿಂ. ಹೀಗೆ ಈ ಉಪಾದೇಯಮಾಹ ತೋಷ ಸಂತೋಷ ಅಂತ ಹೇಳಿ ಮುಂದೆ ಬಿಡಬೇಕಾದದ್ದನ್ನು ಹೇಳಿ ಆಯಿತು. ವಿಷಯವನ್ನು ಬಿಡು ಅಂದರೆ ವಿಷಯಾಸಕ್ತಿಯಲ್ಲೇ ಇದ್ದು ಈ ಮುಂದಿನದನ್ನು ನೀನು ಮಾಡಿದ ಏನೂ ಪ್ರಯೋಜನ ಇಲ್ಲ. ವಿಷಯಾಸಕ್ತಿಯನ್ನು ಕಡಿಮೆ ಮಾಡ್ಕೊ. ಆ ಕಡಿಮೆ ಮಾಡಿಕೊಂಡು ಅವುಗಳನ್ನು ಬಿಟ್ಟ ತಪ್ಪಿಗೆ ಏನು ಹಿಡಿಬೇಕು ಅಂದರೆ ದಯಾ. ದಯಾ ಅಂದರೆ ಕರುಣೆ, ಪರದುಃಖ ಅಸಹಿಷ್ಣುತ, ಇನ್ನೊಬ್ಬರಿಗೆ ದುಃಖವಾದದ್ದನ್ನು ನೋಡಲಿಕ್ಕಾಗದೇ ಇರುವಂಥದ್ದು. ನಾವು ಹೇಳ್ತೇವೆ ಅದನ್ನು, ಆದರೆ ಈ ತೀರಾ ರಾಜಸಿಕ ತಾಮಸಿಕ ಗುಣ ಇರುವವರಿಗೆ ಇನ್ನೊಬ್ಬರು ದುಃಖ ಅನುಭವಿಸೋದನ್ನು ನೋಡೋದರಲ್ಲೇ ಬಹಳ ಖುಷಿ, ಬಹಳ ಖುಷಿ ಅವರಿಗೆ. ಇನ್ನೊಬ್ಬರು ತೀರಾ ಸಂಕಟ ಅನುಭವಿಸ್ತಾ ಇದ್ದರೆ ಅದು ಅಪ್ಪಿತಪ್ಪಿ ಇವರಿಗೆ ಆಗದೇ ಇದ್ದವರು ಆಗಿಬಿಟ್ರೆ ಇನ್ನೂ ಖುಷಿ. ಯಾಕೆಂದರೆ ಅವತ್ತು ನನಗೆ ಇವನು ಹೀಗೆ ಮಾಡಿದ್ನಲ್ಲ, ಹಾಗಾಗಿ ನನ್ನ ಶಾಪವೇ ತಾಗ್ಬಿಡ್ತು ಇವನಿಗೆ ಅಂತ. ಇವನು ಕೊಟ್ಟು ಶಾಪ ಯಾರಿಗೂ ತಾಗೋದಿಲ್ಲ, ಆದರೂ ಸಹ ಆ ಕ್ಷಣದಲ್ಲಿ ನನ್ನ ಶಾಪ ಕೆಲಸ ಮಾಡಿತು ಅಂತ ಇಂತಹ ದುರಾಲೋಚನೆಗಳು ಬರ್ತವೆ. ಅದಕ್ಕೋಸ್ಕರ ಹೇಳ್ತಾರೆ ದಯಾ, ಪ್ರಾಣಿ ಮಾತ್ರ ವಾದವುಗಳಲ್ಲಿ ದಯೆಯನ್ನು ತೋರಿಸು. ಅವನು ಶತ್ರುವೇ ಆಗಲಿ ಯಾರೇ ಆಗಿರಲಿ ಹೀಗೆ ಅಂತ. ಆ ಜ್ಞಾನಿಗಳಾದವರಿಗೆ ಈ ಹೇಗಿರುತ್ತೆ ಕೇಳಿದರೆ ಶತ್ರುತ್ವ ಭಾವನೆಯೂ ಸಹ ಇರೋದಿಲ್ಲ ಅವರಿಗೆ. ರಾಮಾಯಣದಲ್ಲಿ ರಾವಣನನ್ನು ರಾಮ ಸಾಯಿಸಿದ. ಪ್ರಾಯಶಃ ರಾವಣ ಮಾಡಿದಷ್ಟು ಅನ್ಯಾಯವನ್ನು ರಾಮನ ಜೀವನದಲ್ಲಿ ಬೇರೆ ಯಾರೂ ಮಾಡಲಿಲ್ಲ. ರಾವಣ ಸತ್ತ ಮೇಲೆ ತಕ್ಷಣ ವಿಭೀಷಣನಿಗೆ ಹೇಳ್ತಾನೆ ಇವನಿಗೆ ಸಂಸ್ಕಾರ ಮಾಡುವಂತ. ಅವನು ಹೇಳ್ದ ನಾನು ಮಾಡೋದಿಲ್ಲ, ಯಾಕೆಂದರೆ ನಾನು ಅವನಿಗೆ ತಮ್ಮ ಅಲ್ಲ, ಅವನು ನನಗೆ ಅಣ್ಣ ಅಲ್ಲ ಅಂದ. ಅವನಂತಹ ಒಬ್ಬ ಹೊಲಸು ವ್ಯಕ್ತಿಯನ್ನು ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ, ನಾನು ಸಂಸ್ಕಾರ ಮಾಡೋದಿಲ್ಲ ಅಂದ. ಅದು ವಿಭೀಷಣನ ಸಂಸ್ಕಾರ. ತಕ್ಷಣ ರಾಮ ಹೇಳ್ದ ಮರಣಾಂತಾನಿ ವೈರಾಣಿ ನಿವೃತ್ತಂ ನಃ ಪ್ರಯೋಜನ. ಮನುಷ್ಯ ಎಲ್ಲಿಯವರೆಗೆ ದ್ವೇಷ ಸಾಧಿಸಬೇಕು? ಸಾವಿನವರೆಗೆ. ಸತ್ತ ಮೇಲೆ ದ್ವೇಷ ಸಾಧಿಸುವಂತಿಲ್ಲ, ಯಾಕೆಂದರೆ ಅದು ಡೆಡ್ ಬಾಡಿ. ಡೆಡ್ ಬಾಡಿ ಮೇಲೆ ಯಾರೋ ದ್ವೇಷ ಸಾಧಿಸ್ತಾರ? ಯಾವುದಾದ್ರೂ ಡೆಡ್ ಬಾಡಿ ನಮಗೆ ಅನ್ಯಾಯ ಮಾಡುತ್ತೆ? ಇಲ್ಲ. ಹಾಗಾಗಿ ನಿವೃತ್ತಂ ನಃ ಪ್ರಯೋಜನ. ಹಾಗಾಗಿ ನೀನು ಮಾಡದೇ ಇದ್ದರೆ ನಾನೇ ಮಾಡ್ತೇನೆ ಅಂದ ರಾಮ. ವಿಭೀಷಣ ನಾನೇ ಮಾಡ್ತೇನೆ ಅಂದಾಗ. ಹಾಗಾಗಿ ದ್ವೇಷ ಎಲ್ಲಿವರೆಗೆ? ಅಲ್ಲಿವರೆಗೆ ಮಾತ್ರ. ಹಾಗೆ ಅಂತ ರಾವಣನ ಮೇಲೆ ಮಾತ್ರ ಅವನಿಗೆ ದ್ವೇಷವಷ್ಟು, ರಾವಣ ಪರಿವಾರದಿಂದ ಮೇಲೆ ಕೋಪ ಇರಲಿಲ್ಲ. ಆದರೆ ಇವನಿಂದಾಗಿ, ಇವನು ಮಾಡಿದ ತಪ್ಪಿನಿಂದಾಗಿ ಅವರೆಲ್ಲ ಸಾಯುವ ಪರಿಸ್ಥಿತಿಯನ್ನು ತಂದು ಒಡ್ಡಿದ ಅವನಷ್ಟೇ. ಹೀಗೆ ದಯಾ ಅಂದರೆ ಕರುಣೆ. ಮತ್ತು ಇನ್ನೊಂದು ಕ್ಷಮ. ಕ್ಷಮ ಅಂದರೆ ತಿತಿಕ್ಷ. ಏನು ಬಂದರೂ ಸಹಿಸು. ಆಹಾರ ಸಿಗದೇ ಇದ್ದರೂ ಸಹಿಸು.
ಚಳಿಯನ್ನು ಸಹಿಸು, ಸೆಕೆಯನ್ನು ಸಹಿಸು, ಮಳೆಯನ್ನು ಸಹಿಸು. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಹಿಡಿಯಲೇಬೇಕಾದವುಗಳು ಇವು. ಒಂದು ದಯೆ, ಮತ್ತು ಇನ್ನೊಂದು ಈ ತಿತಿಕ್ಷಾ ಅಂತ. ಅದಕ್ಕೋಸ್ಕರ ಆ ತಿತಿಕ್ಷಾ ಅನ್ನೋದಕ್ಕೆ ವಿವರಣೆ ಶಾಸ್ತ್ರದ ಪರಿಭಾಷೆಯಲ್ಲಿ ಶೀತೋಷ್ಣಾದಿ ದ್ವಂದ್ವ ಸಹನಂ ತಿತಿಕ್ಷಾ. ಶೀತೋಷ್ಣಾದಿ, ಈ ಪ್ರಪಂಚದಲ್ಲಿ ದ್ವಂದ್ವಗಳು ಅಂತಿರ್ತವೆ, ಟ್ವಿನ್ಸ್. ಅವು ಹುಟ್ಟುಡ್ತಾನೆ ಟ್ವಿನ್ಸ್ ಅವು. ಈ ಉದಾಹರಣೆಗೆ ಶೀತ ಉಷ್ಣ, ಸುಖ ದುಃಖ, ಹಗಲು ರಾತ್ರಿ, ಶ್ರೀಮಂತಿಕೆ ಬಡತನ, ಇವೆಲ್ಲ. ಈ ಎರಡನ್ನೂ ಸಹ ಸಹಿಸು. ನಾವೇನು ಮಾಡ್ತೇವೆ ಕೇಳಿದರೆ, ನಮಗೆ ಇಷ್ಟವಾದದ್ದು ಬಂದಾಗ ಅದನ್ನು ಆಯ್ಕೆ ಮಾಡ್ಕೊಳ್ತೇವೆ. ತುಂಬ ಬೇಸಿಗೆ ಕಾಲವ, ಆಹಾ ಫ್ಯಾನ್ ಗಾಳಿ ಬರಲಿ ಅಂತ ನಾವು ಬಯಸ್ತೇವೆ. ಅದೇ ಚಳಿಗಾಲದಲ್ಲಿ ಫ್ಯಾನ್ ಹಾಕಿದರೆ ಇಷ್ಟಪಡೋದಿಲ್ಲ ನಾವು. ಬೇಸಿಗೆಗಾಲದಲ್ಲಿ ತಣ್ಣೀರು ಸ್ನಾನ ಮಾಡಬೇಕು ಅಂತ ಬಯಸ್ತೇವೆ. ಅದೇ ಚಳಿಗಾಲದಲ್ಲಿ ಇಷ್ಟಪಡೋದಿಲ್ಲ. ಆದರೆ ವೇದಾಂತ ಹೇಳುತ್ತೆ, ಈ ಶೀತ ಉಷ್ಣ ಇವೆಲ್ಲವೂ ಟ್ವಿನ್ಸ್ ಯಾವಳು ಹಾಗೆ. ಒಂದು ಮಾತ್ರ ನಮ್ಮ ಹತ್ರ ಬಂದು ಇನ್ನೊಂದು ಬರಬಾರ್ದು ಅಂತ ಹೇಳಿದರೆ ಕೇಳೋದಿಲ್ಲ. ಯಾಕೆಂದರೆ ಅವು ಟ್ವಿನ್ಸ್ ಆದದ್ದೇ ಕಾರಣ. ನೀನು ಸುಖ ಅನುಭವಿಸಿದೆ ಅಂತಾದರೆ ಅದರ ಹಿಂಭಾಗದಲ್ಲೇ ಇರುತ್ತೆ ಅದು ದುಃಖ, ಕಷ್ಟ. ಅದನ್ನು ಅನುಭವಿಸೋದಕ್ಕೂ ಮೆಂಟಲಿ ರೆಡಿಯಾಗಿರಲೇಬೇಕು. ಹಾಗೆಯೇ ಹಗಲನ್ನೆಲ್ಲ ಪ್ರಕೃತಿಯನ್ನು ನೀನು ಚೆನ್ನಾಗಿ ಎಂಜಾಯ್ ಮಾಡಿದೆ. ರಾತ್ರಿ ಆದಾಗ ಅಯ್ಯೋ ರಾತ್ರಿ ಆಗೋಯ್ತಲ್ಲಪ್ಪ, ಇನ್ನು ಯಾಕೆ ಕಾಲ ಕಳೆಯೋದು, ನನಗೆ ಬೇಡದಿತ್ತು ಇದು ಅಂತ ಅಂದ್ಕೊಂಡ್ರೆ ರಾತ್ರಿ ಆಗುವುದು ನಿಲ್ಲೋದಿಲ್ಲ. ನಾವು ಎಷ್ಟೇ ಗೊಣಗಿದ್ರೂ ರಾತ್ರಿ ಆಗುವುದು ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಹಗಲನ್ನೇ ಎಂಜಾಯ್ ಮಾಡಿದ ಹಾಗೆಯೇ ರಾತ್ರಿಯನ್ನೂ ಸಹ ನೀನು ಸರಿಯಾಗಿ ಸುಖವಾಗಿ ಕಳೆಯುವುದನ್ನು ಕಲಿ. ಯಾಕೆಂದರೆ ನಿನ್ನ ಗೊಣಗುವಿಕೆಯಿಂದ ರಾತ್ರಿ ಆಗುವುದು ತಪ್ಪುವುದಿಲ್ಲ. ಹೇಗೆ ಅಂದರೆ, ಹಗಲು ನೀನು ಬೇಡ ಅಂತ ಹೇಳಿದ್ದಿದ್ದರೆ ಹಗಲು ಬರೋದು ತಪ್ಪಿತ್ತ? ನಿನಗಿಷ್ಟ ಆಯಿತು ಒಪ್ಕೊಂಡೆ, ನಿನಗಿಷ್ಟ ಆಗಲಿಲ್ಲ ಅಂದ ಮಾತ್ರಕ್ಕೆ ಇದು ಬೇಡ ಅಂತ ಹೇಳಿದರೆ ಅದು ನೇಚರ್. ಅದು ಅದರಿಂದ ಎರಡನ್ನೂ ಸಮನಾಗಿ ಸ್ವೀಕರಿಸು. ಅದು ತಿತಿಕ್ಷಾ ಅಂತ. ತಾಳ್ಮೆ ಅಂದರೆ ಕೈಲಾಗದೇ ಇರುವವರು ಅಂತ ಅರ್ಥ ಅಲ್ಲ. ಇವತ್ತು ಯಾವನಿಗೆ ತಾಳ್ಮೆ ಜಾಸ್ತಿಯೋ ಅವನು ಕೈಲಾಗದೇ ಇರುವವನು ಅಂತ ಅವನಿಗೊಂದು ಈ ಅಡ್ಡ ಹೆಸರನ್ನು ಕಟ್ಟಿಬಿಡ್ತಾರೆ. ಮಹಾಭಾರತದಲ್ಲಿ ಧರ್ಮರಾಯನು ಕೈಲಾಗದೇ ಇರುವವನು ಅಂತ ಸಾಮಾನ್ಯವಂತು. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಅವನಿಗಿರುವಂಥ ಒಂದು ಶಬ್ದ ಇನ್ಯಾರಿಗೂ ಇಲ್ಲ. ಅವನ ಹೆಸರೇ ಯುಧಿಷ್ಠಿರ. ಯುದ್ಧದಲ್ಲಿ ಅವನಷ್ಟು ಕಾನ್ಸಂಟ್ರೇಷನ್ ಮಾಡೋರು ಬೇರೆ ಯಾರೂ ಇರಲಿಲ್ಲ ಅಂತ. ಆದರೆ ಅವನ ಸಹಜ ಸ್ವಭಾವ ತನಗಿದು ಬೇಡ, ಯಾಕೆಂದರೆ ಅವನು ವಿರಕ್ತನಿದ್ದ ಅವನಷ್ಟೇ. ಆದರೆ ಅವನಿಗಿರುವಂಥ ಜ್ಞಾನ ಯಾರಿಗೂ ಇರಲಿಲ್ಲ. ಪ್ರಾಯಶಃ ಅವನ ವಿವೇಕ, ಅವನ ಆ ತಿತಿಕ್ಷಾತನ ಇವೆಲ್ಲ ಇಲ್ಲದೇ ಇದ್ದಿದ್ದರೆ ಪಾಂಡವರು ಅಜ್ಞಾತವಾಸವನ್ನು ಸರಿಯಾಗಿ ಕಳೀತಿದ್ರ? ವಿಚಾರ ಮಾಡಿ. ಎಂಥೆಂತಹ ಪರೀಕ್ಷೆ, ಈ ಸವಾಲು ಎದುರಿಸುವಂಥ ಬೌದ್ಧಿಕವಾದ ಸ್ತರದ ಎಲ್ಲ ಸಂದರ್ಭದಲ್ಲೂ ಸಹ ಧರ್ಮರಾಯನೇ ಅದನ್ನು ಭೇದಿಸ್ತಾನೆ. ಅಲ್ಲಿ ಭೀಮನೂ ಇಲ್ಲ, ಅರ್ಜುನನೂ ಇಲ್ಲ. ಯಕ್ಷ ಪ್ರಶ್ನೆ ಇರ್ಬೋದು, ಅಥವಾ ಯಯಾತಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಅಜಗರ ಪ್ರಸಂಗ ಇರಬಹುದು, ಒಂದೋ ಎರಡೋ, ಎಲ್ಲ ಸಂದರ್ಭದಲ್ಲೂ ಸಹ. ಹಾಗಾಗಿ ತಿತಿಕ್ಷ, ಸಹಿಸು, ತಾಳ್ಮೆ ಅದು ತೀರಾ ಅನಿವಾರ್ಯ. ಕ್ಷಮಾ, ತಿತಿಕ್ಷ, ಮತ್ತು ಆರ್ಜವಂ, ಅಕುಟಿಲ ಚಿತ್ತತ, ರುಜುತನ, ಪ್ರಾಮಾಣಿಕತನ. ವೇದಾಂತದಲ್ಲಿ ಅಥವಾ ಅಧ್ಯಾತ್ಮ ದಾರಿಯಲ್ಲಿ ಹೇಳುವುದೊಂದು ಮಾಡುವುದೊಂದು ಇರಬಾರ್ದು. ಅವನು ಏನು ಹೇಳ್ತಾನೋ ಅದು ಜೀವನದಲ್ಲಿ ಇರಬೇಕು. ಅವನು ಯಾವ ರೀತಿಯಲ್ಲಿ ಜೀವನ ಸಾಗಿಸ್ತಾನೋ ಅದನ್ನು ಮಾತ್ರ ಹೇಳೋದಕ್ಕೆ ಹಕ್ಕು ಅವನಿಗಷ್ಟೇ. ತಪ್ಪು ತಿಳ್ಕೊಳ್ಬೇಡಿ, ವೇದಿಕೆ ಮೇಲೆ ಕುಳಿತು ವೇದಾಂತ ಹೇಳೋದು, ಆಮೇಲೆ ಅಲ್ಲಿ ಹೋಗಿ ರಸ್ತೆ ಅಂಚಿಗೆನೇ ಇನ್ನೇನೋ ಕೆಲಸ ಮಾಡೋದು, ಅದು ಕುಟಿಲ ಚಿತ್ತತ. ಅದಕ್ಕೋಸ್ಕರ ಆ ಅಕುಟಿಲ ಚಿತ್ತತ ಅಂತ ಶಬ್ದ ಪ್ರಯೋಗ. ಆರ್ಜವ, ರುಜುತನ, ಯಾವಾಗಲೂ ಅವನ ಬದುಕು ತೆರೆದ ಪುಸ್ತಕ. ಹೇಳೋದು ಮಾತ್ರ ತೆರೆದ ಪುಸ್ತಕ, ಅದು ಯಾವಾಗಲೂ ಸಹ ಅದು ಮುಚ್ಚಿಕೊಂಡೇ ಇರ್ತದೆ. ಹಾಗೆ ಆಗಬಾರದು ಅಂತ. ಹಾಗಾಗಿ ಇದನ್ನು ಹಿಡಿಬೇಕು ಅಂದರೆ ರುಜುತನವನ್ನು ರೂಢಿಸಿಕೊಳ್ಬೇಕು.
ಮತ್ತು ಮುಂದಿನದು ಆರ್ಜವ ಪ್ರಶಾಂತಿ. ಪ್ರಶಾಂತಿ ಅಂದರೆ ಈ ಮನಸ್ಸಿನ ನಿಗ್ರಹ. ಇಂದ್ರಿಯಗಳಲ್ಲಿ ಅಂತರಿಂದ್ರಿಯ ಮತ್ತು ಬಹಿರಿಂದ್ರಿಯ ಅಂತ ಎರಡು ವಿಭಾಗ. ಆ ಅಂತರಿಂದ್ರಿಯ ಮನಸ್ಸನ್ನು ನಿಗ್ರಹಿಸೋದಕ್ಕೆ ಪ್ರಶಾಂತಿ ಅಂತ. ಅಂದರೆ ಮನುಷ್ಯನಿಗೆ ಶಾಂತಿ ಸಿಗಬೇಕು ಅಂದರೆ ಮನಸ್ಸನ್ನು ನಿಗ್ರಹಿಸಿದ ಆತನಿಗೆ ಮಾತ್ರ ಶಾಂತಿ. ಯಾವನ ಮನಸ್ಸು ನಿಗ್ರಹಕ್ಕೆ ಬಂದಿಲ್ವೋ ಅವನು ಕೇವಲ ಪ್ರಶಾಂತಿ ಅಂತ ಹೆಸರಿಟ್ಕೊಳ್ಬೋದು ಮನೆಗೆ, ಆದರೆ ಅವನಿಗೆ ಶಾಂತಿ ಇರುವುದಿಲ್ಲ. ಹಾಗಾಗಿ ಪ್ರಶಾಂತಿ ಅಂತ. ಮತ್ತು ಮುಂದಿನದು ದಾಂತಿ. ಕೇವಲ ಮನಸ್ಸನ್ನು ಮಾತ್ರ ನಿಗ್ರಹಿಸಿದರೆ ಸಾಲದು, ಈ ಬಹಿರಿಂದ್ರಿಯಗಳನ್ನು ಸಹ ನಿಗ್ರಹಿಸಬೇಕು. ಹಾಗಾಗಿ ದಾಂತಿ. ಇವುಗಳನ್ನು ಹೇಗೆ ಮಾಡಬೇಕು ಅಂದರೆ ಈ ಪ್ರತಿದಿನವೂ ಸಹ ಆದರದಿಂದ, ಅಯ್ಯೋ ನಾನು ಮಾಡಬೇಕಲ್ಲ, ಇಂದ್ರಿಯ ನಿಗ್ರಹಿಸಬೇಕಲ್ಲ ಅಂತ ಯಾರಿದ್ದೋ ಒತ್ತಾಯಕ್ಕೋಸ್ಕರ ಮಾಡೋದಲ್ಲ, ಸ್ವತಃ ತನ್ನ ಇಚ್ಛೆಯಿಂದಲೇ ಗೌರವಪೂರ್ವಕವಾಗಿ. ಹೇಗೆ ಗೌರವಪೂರ್ವಕವಾಗಿ ಅಂದರೆ ಇಂದ್ರಿಯ ವಿಷಯಗಳತ್ತ ಮನಸ್ಸನ್ನು ಹರಿಸುವುದನ್ನು ಕಡಿಮೆ ಮಾಡ್ತಾ ಬಂದಾಗ ಇವೆಲ್ಲ ಸಹಜವಾಗಿ ಬರ್ತಾ ಇರ್ತವೆ. ಹೀಗೆ ಅಂತ ಒಂದು ತತ್ವಕ್ಕೆ ಬಲವಾಗಿ ಅಂಟಿಕೊಂಡಾಗ, ಉತ್ತಮ ತತ್ವಕ್ಕೆ ಬಲವಾಗಿ ಅಂಟಿಕೊಂಡಾಗ ಇವೆಲ್ಲ ಅನಾಯಾಸವಾಗಿ ಆಗ್ತಾ ಇರ್ತವೆ. ಕಷ್ಟಪಟ್ಟು ಮಾಡಬೇಕಾದ್ದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ನಿತ್ಯಂ ಆದರಾತ್. ಆದರೆ ಒಂದು ಇವೆಲ್ಲವೂ ಸಹ ನಿತ್ಯವೂ ನಡಿಬೇಕು. ಅಂದರೆ ತನ್ನ ಮನಸ್ಸು ನಿಗ್ರಹಕ್ಕೆ ಬಂದಿದೆಯಾ, ಇಂದ್ರಿಯಗಳನ್ನು ನಾನು ನಿಗ್ರಹಿಸ್ಕೊಳ್ತಾ ಇದ್ದೇನೆಯಾ, ನನಗೆ ದಯಾಗುಣ ಏನಾದರೂ ಉಂಟಾಗ್ತಾ ಇದೆಯಾ, ಮತ್ತು ನನ್ನಲ್ಲಿ ರುಜುತನ ಅಂದರೆ ಈ ಕಾಪಟ್ಯತನ ಹೋಗಿದೆಯಾ ಅಥವಾ ಇನ್ನೂ ಇದೆಯಾ ಅಂತ ಮತ್ತೆ ಮತ್ತೆ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಬೇಕು. ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಇವುಗಳು ಬಂದಾಗ ಆಗ ಈ ಹಿಡಿಯುವಿಕೆ, ಮೊದಲನೇದು ಬಿಡುವಿಕೆ, ಈ ಹಿಡಿಯುವಿಕೆಯಿಂದ ಏನಾಗುತ್ತೆ ಅಂದರೆ ಅವು ಫಲ ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ಇವುಗಳನ್ನು ಈ ರೀತಿಯಾಗಿ ನಂಬಿದ್ರಿಂದ, ಹಿಡಿದಿದ್ದರಿಂದ ಏನು ಫಲ ಅಂದರೆ ಈ ಸ್ಥೂಲ ಶರೀರದ ಬಗ್ಗೆ ಮೊದಲು ವೈರಾಗ್ಯವನ್ನು ತಾಳು ಎನ್ನುವಂಥ ಮಾತನ್ನು 85ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏಕೆಂದರೆ ಮೋಕ್ಷಕ್ಕೆ ಸಾಧನವಾದಂತಹ ಈ ದೃಢವಾದ ಚಿತ್ತ ಉಂಟಲ್ಲ, ಅದು ಗಟ್ಟಿ ಆಗಬೇಕು ಅಂತ ಆದರೆ ಮೊದಲು ವೈರಾಗ್ಯ ಇಲ್ಲಿಂದ ಶುರು ಆಗಬೇಕು ಅಂತಾರೆ. ಹೊರಗೆ ಎಲ್ಲೋ ದೂರದಲ್ಲಿರುವಂಥ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳ ಬಗ್ಗೆ ವೈರಾಗ್ಯ ಇಲ್ಲ, ನಮಗೆ ಸಿಗದೇ ಇರುವ ವಸ್ತುವಿನ ಬಗ್ಗೆ ನಮಗೆ ವೈರಾಗ್ಯ ಉಂಟು ಅಲ್ವಾ? ಸಿಕ್ಕಲಿಲ್ವಲ್ಲ, ಅದು ಸಿಗೋದಿಲ್ಲ ಬಿಡ್ರಿ ಅಂತ, ಒಂದು ಸಿಕ್ಕಿದ್ದಿದ್ರೆ ನೋಡ್ಬಿಡೋಣ ಅಂತ. ಹಾಗಾಗಿ ಅದಲ್ಲ, ಇಲ್ಲಿಂದ ವೈರಾಗ್ಯ ಉಂಟಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸ್ಥೂಲ ಶರೀರದ ಅಲ್ಲಿ ಎಲ್ಲರಿಗೂ ಸ್ಥೂಲ ಶರೀರದ ಬಗ್ಗೆ ತುಂಬ ಪ್ರೀತಿ. ಅದಕ್ಕೋಸ್ಕರ ಮೊದಲು ಅಲ್ಲಿಂದ ವೈರಾಗ್ಯ ಉಂಟಾಗಬೇಕು ಅನ್ನೋದನ್ನು ಹೇಳ್ತಾರೆ. ಅನುಕ್ಷಣಂ ಯತ್ ಪರಿಹೃತ್ಯ ಕೃತ್ಯಂ ಅನಾದ್ಯ ವಿದ್ಯಾಕೃತ ಬಂಧಮೋಕ್ಷಣಂ ದೇಹಃ ಪರಾರ್ಥೋಯ ಮಮುಷ್ಯ ಪೋಷಣೆ ಯಸ್ ಸಜ್ಜತೆ ಸ್ವಮನೇನ ಹಂತಿ. ಅನುಕ್ಷಣಂ ಯತ್ ಪರಿಹೃತ್ಯ, ಪ್ರತಿ ಕ್ಷಣದಲ್ಲೂ ಸಹ ಮನುಷ್ಯನಿಗೆ ಬಿಡಲಾಗದೇ ಇರುವಂಥ ಅತ್ಯಂತ ಪ್ರೀತಿ ಪಾತ್ರವಾದದ್ದು ಅಂದರೆ ಈ ದೇಹ. ಯಾಕೆ ಕೇಳಿದರೆ ಅದರ ಬಗ್ಗೆ ಅಂತಹ ಪ್ರೀತಿ. ಅನಾದ್ಯ ವಿದ್ಯಾಕೃತ ಬಂಧ ಮೋಕ್ಷಣ. ಎಷ್ಟೆಷ್ಟು ಜನ್ಮದಲ್ಲಿ ನಾವು ಯಾವ್ಯಾವ ದೇಹವನ್ನು ಪ್ರೀತಿಸಿಕೊಂಡು ಬಂದಿದ್ದೇವ, ದೇಹದ ಮೇಲಿನ ಪ್ರೀತಿ ಹೋಗೋದಿಲ್ಲ ಸುಲಭವಾಗಿ ಅಂತ. ಅದಕ್ಕೋಸ್ಕರ ಒಂದು ನೆನ್ಪಿಟ್ಕೋ, ದೇಹ ಪರಾರ್ಥೋಯಂ. ಈ ದೇಹ ಎಂದಿದ್ರೂ ಸಹ ಪರಾರ್ಥ ಅಂದರೆ ಅದು ನಿನ್ನ ಸ್ವರೂಪಕ್ಕೆ ಸಂಬಂಧ ಪಡದೇ ಇರುವುದು. ಒಂದು ದಿನ ನೀನು ಅದನ್ನು ಬಿಡಲೇಬೇಕು ಅನ್ನೋದನ್ನು ಮರಿಬೇಡ. ಮತ್ತು ಅಮುಷ್ಯ ಪೋಷಣೆ ಎಸ್ ಸಜ್ಜತೆ. ಈ ದೇಹವನ್ನು ಪೋಷಣೆ ಮಾಡುವುದರಲ್ಲಿಯೇ ಯಾವನು ನಿರತನಾಗ್ತಾನೋ ಅವನು ಅದರಿಂದಲೇ ತನ್ನನ್ನು ತಾನು ಸಾಯಿಸಿಕೊಳ್ತಾನೆ. ತನ್ನನ್ನು ತಾನು ಸಾಯಿಸಿಕೊಳ್ತಾನೆ ಮೀನ್ಸ್ ಆತ್ಮಸ್ವರೂಪವನ್ನು ತಿಳಿಯದೇ ಇರುವುದರ ಮೂಲಕ ತನಗೆ ತಾನು ಅನ್ಯಾಯವನ್ನು ಮಾಡಿಕೊಳ್ತಾನೆ. ದೇಹದ ಮೇಲೆ ಅತಿಯಾದ ಪ್ರೀತಿ ಇದ್ದರೆ ಆತ್ಮವಿಚಾರದಿಂದ ದೂರ ಸರಿತೀಯೇ.
ಆತ್ಮವಿಚಾರದ ಬಗ್ಗೆ ಅತಿಯಾದ ಪ್ರೀತಿ ಇದ್ದರೆ ದೇಹವನ್ನು ನೀನು ಉಪೇಕ್ಷೆ ಮಾಡ್ತೀಯ. ಉಪೇಕ್ಷೆ ಮಾಡಬೇಕು ಅಂದರೆ ಪ್ರೀತಿ ಅಷ್ಟಾಗಿ ಇಟ್ಕೊಳ್ಳೋದಿಲ್ಲ. ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯೇ? ಗುರುಗಳು ಕೇಳ್ತಾರೆ. ಶಿಷ್ಯ ಹೇಳ್ತಾನೆ, ಸ್ವಲ್ಪ ವಿಚಾರ ಮಾಡ್ತೇನೆ, ನಾಳೆ 6:15 ಹೇಳ್ತೇನೆ ಇದಕ್ಕೆ ಉತ್ತರ ಗುರುಗಳೇ ಅಂದ. ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.